ನಮ್ಮ ಪ್ರೀತಿಯ ಗುರು ನಮ್ಮ ಪ್ರೀತಿಯ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಪಾದವಂದನೆಗಳಿಗೆ ನಮಸ್ಕರಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರ ಪಾದವಂದನೆಗಳು ನಮಸ್ಕರಿಸುತ್ತಾ, ಹಾಗೂ ಮಹಾವತಾರ್ ಬಾಬಾಜಿಯವರ ಪಾದವಂದನೆಗಳು ನಮಸ್ಕರಿಸ್ತಾ, ಇವತ್ತು ಈ ಧ್ಯಾನದ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಮಾಸ್ಟರ್. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು ಮಾಸ್ಟರ್. ನನ್ನ ಹೆಸರು ಬಂದು ನಾಗೇಶ್ ಅಂತೇಳಿ. ನಾನು ಮೂಲತಃ ಮೈಸೂರಿನಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಹಳ್ಳಿಯಿಂದ ನಾನು ಬಂದಿದ್ದೀನಿ. ನಾನು ಧ್ಯಾನಕ್ಕೆ ಬಂದು ಸುಮಾರು ವರ್ಷಗಳಾಯಿತು. ಧ್ಯಾನ ಮಾಡ್ತಾ ಫಸ್ಟ್ ನಾನು ಬದಲಾವಣೆ ಆದೆ. ನಾನು ಆರೋಗ್ಯ ಸಮಸ್ಯೆ ಇತ್ತು ನನಗೆ. ಆರೋಗ್ಯ ಸಮಸ್ಯೆಯಿಂದ ನಾನು ಧ್ಯಾನಕ್ಕೆ ಬಂದೆ. ನನಗೆ ಧ್ಯಾನಕ್ಕೆ ಬರೋಕ್ಕೆ ಕಾರಣ ಮೂಲ ನಮ್ಮ PMC ಕನ್ನಡ ಚಾನಲ್. ಜೋರಾಗಿ ಒಂದು ಚಪ್ಪಾಳೆ ಕೊಡ್ಬೇಕು ಮಾಸ್ಟರ್ಸ್. ಮೊದಲನೇದಾಗಿ ನಾನು ನನ್ನ ಧ್ಯಾನಕ್ಕೆ ಕರ್ಕ ಬಂದವರು ವಿರೂಪಾಕ್ಷ ಸರ್, PMC ಕನ್ನಡ ಚಾನಲ್ ಇದ್ದಾರೆ. ಅವರೇ ನನಗೆ ಈ ಧ್ಯಾನನ ನನಗೆ ತಿಳಿಸ್ಕೊಟ್ಟರು ಮಾಸ್ಟರ್. ಫಸ್ಟ್ ಇವತ್ತಿನ ಕ್ಲಾಸ್ ಕೇಳೋದಕ್ಕೆ ಮೇಡಮ್ ನನಗೆ ಫೋನ್ ಮಾಡಿದಾಗ ನಾನು ಒಂದು 20 ನಿಮಿಷ ಟೈಮ್ ಕೊಡಿ ಮೇಡಮ್ ಅಂತ ಹೇಳಿದೆ. ನಾನು ಅವಾಗ ಕೇಳಿದಾಗ ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ನಾನು ಯಾವ ಕ್ಲಾಸು ಯಾವ್ದು ಕೊಡಬೇಕು ಕಾನ್ಸೆಪ್ಟ್ ಅಂತ ಕೇಳಿದಾಗ ಪತ್ರಿಜಿ ಕಾನ್ಸೆಪ್ಟ್ ಕೊಡಿ ಸರ್ ಅಂತಂದ್ರು. ಆಗ ಧ್ಯಾನಕ್ಕೆ ಕೂತ್ಕೊಂಡಾಗ ಮೊದಲು ಬಂದಿದ್ದು ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತೆ ಪಿರಮಿಡ್ ಜಗತ್ ಅಂತ ಬಂದು, ಅದನ್ನೇ ನಾನು ಮೇಡಮ್ಗೆ ಹೇಳ್ತೀನಿ ಮಾಸ್ಟರ್. ಧ್ಯಾನ ಜಗತ್ತು, ಧ್ಯಾನ ಹೇಗ್ ಮಾಡ್ಬೇಕು ಅನ್ನೋದು ನನ್ನ ಓನಾಗೆ ನನಗೆ ಗೊತ್ತಾಗಿದ್ದು. ಫಸ್ಟು ನನಗೆ ಸರ್ರು ಮೊದಲನೇ ದಿನ ನನಗೆ ಧ್ಯಾನ ಹೇಳ್ಕೊಡ್ತಾನೆ. ಫಸ್ಟ್ ದಿನ ನಾನು ಮೊದಲನೇದಾಗಿ 47 ನಿಮಿಷಗಳ ಕಾಲ ಧ್ಯಾನ ಮಾಡ್ತೀನಿ ಮಾಸ್ಟರ್. ಫಸ್ಟ್ ಡೇ ನಾನು ಧ್ಯಾನ ಮಾಡ್ತೀನಿ. ನನಗೆ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ಅವ್ರು ಹೇಳ್ತಾರೆ ನನಗೆ 2 ಕೈನ ಜೋಡಿಸ್ಕೊಳ್ಳಿ, ಕಾಲನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಣ್ಣ ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ನಾನು ಕೂತ್ಕೊಂಡಾಗ ನನ್ನ ಸಮಸ್ಯೆ ನನಗೆ ಅರ್ಧ ಭಾಗ ಕಮ್ಮಿ ಆಯಿತು. ಯಾಕೆಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಯ್ತು ಅಂದ್ರೆ ನನಗೆ ಮನಸ್ಸಲ್ಲಿರುವಂಥ ಚಂಚಲ, ದೇಹದಲ್ಲಿರುವಂಥ ರಾಶಿಗಳೆಲ್ಲ ಸ್ವಲ್ಪ ಕಮ್ಮಿ ಆಯಿತು. ನನಗೆ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಧ್ಯಾನ ಮಾಡ್ತಾ ಮಾಡ್ತಾ ನಾನು 1 ಅವರು, 2 ಅವರು, 3 ಅವರು, 4 ಅವರು, 5 ಅವರು, 10 ಅವರು, ಈ ತರ ನಾನು ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಕೇಳಿದೆ ಮೇಡಮ್ ಸರ್ನ, ಸರ್ ಯಾವತ್ತು ಈ ತರ ಮಾಡ್ತಾ ಇದ್ದೀನಿ ಸರ್ ಅಂದ. ಹಾಗೆ ಮಾಡಿ ಅಂತ ಹೇಳಿದ್ರು. ಪತ್ರಿಜಿ ಸರ್ ಒಬ್ಬರಿಗೆ ಧ್ಯಾನ ಹೇಳ್ಕೊಡೋದಕ್ಕೆ 106 ಕಿಲೋಮೀಟರ್ ಬಸ್ಸಲ್ಲಿ ಹೋಗಿ ಹೇಳ್ಕೊಡ್ತಾ ಇದ್ರು ಅಂತ ನಾನು ಸುಮಾರು ಪತ್ರಿಜಿ ಸರ್ ಬುಕ್ಗಳನ್ನ ಓದಿದ್ದೆ. ಮತ್ತೆ ಸರ್ ಹೇಳ್ತಕ್ಕಂಥ ಇದನ್ನೆಲ್ಲ ಕೇಳ್ತಾ ಇದ್ದೆ. ನಾನು ಸತ್ಸಂಗ ಸ್ವಾಧ್ಯಾಯಗಳನ್ನೆಲ್ಲ ನಾನು ಯೂಟ್ಯೂಬ್ ಕನ್ನಡ ಚಾನಲ್ ಕೇಳ್ತಾ ಇದ್ದೆ. ನಾನು ನಮ್ಮ PMC ಕನ್ನಡ ಚಾನಲ್ ಅಲ್ಲಿ ಎಲ್ಲಾನು ಕೇಳ್ತಾ ಇದ್ದೆ ನಾನು. ಆಗ ನಾನು ಧ್ಯಾನ ಮಾಡ್ತಾ ಮಾಡ್ತಾ ಒಂದು 26-27 ದಿನದಲ್ಲಿ ನಾನು ಎನ್ಲೈಟ್ಮೆಂಟ್ ಆಗ್ತೀನಿ. ಆಗ ನಾನು ಧ್ಯಾನ ಹೇಳ್ಕೊಡ್ಬೇಕು ಅಂತ ನನಗೆ ಮನಸ್ಸಲ್ಲಿ ಬಂದ್ಬಿಡ್ತದೆ. ಮನಸ್ಸಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತ ಬಂತ ತಕ್ಷಣ ನಾನು ಕೂಡ ಧ್ಯಾನ ಮಾಡಿಸ್ತೀನಿ. ಪ್ರತಿಯೊಬ್ಬರಿಗೆ ಧ್ಯಾನ ಮಾಡ್ಸಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ಎಲ್ಲೆಲ್ಲಿ ಧ್ಯಾನ ಮಾಡ್ಸಕ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ, ಮೊದಲನೇದಾಗಿ ಈ ಮದ್ಯ ವ್ಯಸನಿಗಳಿರ್ತಾರೆ ನೋಡಿ, ಈಗ ಡ್ರಗ್ಸ್ಗೆ ಅಡಕ್ಟ್ ಆಗಿರ್ತಾರೆ, ಡ್ರಿಂಕ್ಸ್ಗೆ ಅಡಕ್ಟ್ ಆಗಿರ್ತಾರೆ, ಅಂತ ಒಂದು ಸಂಸ್ಥೆಗಳಲ್ಲಿ ನಾನು ಹೋಗ್ತೀನಿ, ಕೇಳ್ತೀನಿ ನಾನು. ಅವ್ರು ಸರ್ ಈ ತರ ನಾನು ಮೆಡಿಟೇಷನ್ ಮಾಡಿಸ್ತೀನಿ ಸರ್ ಅಂತಂದಾಗ ಅವರು ಆಯ್ತು ಸರ್ ಬನ್ನಿ ಅಂತ ಹೇಳಿ ನಮ್ಗೆ ಕೂರಿಸಿ ಅವರು ಧ್ಯಾನ ಮಾಡಿಸಕ್ಕೆ ಹೇಳ್ತಾರೆ. ಸುಮಾರು 100 ಜನ, 200 ಜನ, 300 ಜನ, 50 ಜನ ಈ ತರ ಇರ್ತಾರೆ ಒಂದೊಂದು ಕ್ಯಾಂಪ್ನಲ್ಲಿ. ಅವ್ರಿಗೆ ನಾನು ಮೊದಲನೇ ದಿನ ನಾನು ಹೋಗಿ ಧ್ಯಾನ ಮಾಡಿಸಿದಾಗ ಹೇಳ್ತಾರೆ ಅವರು, ನಾನು ಧ್ಯಾನ ಮಾಡಿಸ್ತೀನಿ 1 ಅವರು. ಫಸ್ಟ್ ಸ್ಟಾರ್ಟಿಂಗ್ 1 ಅವರ್ ನಾನು ಧ್ಯಾನ ಮಾಡಿಸ್ತಿದ್ದು, ಆಮೇಲೆ ಅರ್ಧ ಗಂಟೆ ಸ್ವಾಧ್ಯಾಯ ಸತ್ಸಂಗ ಮಾಡ್ತಿದ್ದೆ. ಅವ್ರು ಹೇಳ್ತಾ ಇದ್ರು, ಸರ್ ನನಗೆ ಈಗ ಈ ತರ ಆಯ್ತು, ನನ್ಗೆ ಏನೋ ಬದಲಾವಣೆ ಆಗಿ ಒಂದು 15 ದಿನದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು. ಮತ್ತೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಜೀವನ ಅನ್ನೋದು ಅಲ್ಲಿ ನರ್ಕನೇ. ಯಾಕೆಂದ್ರೆ ಅವರು ಚಟಗಳನ್ನ ಕಲ್ತಿರ್ತಾರೆ. ಆ ಚಟಗಳನ್ನ ಬಿಡಬೇಕು ಅಂದ್ರೆ ಅವ್ರ ಕರ್ಮಾನುಸಾರವಾಗಿರ್ತದೆ ಅದು.
ಆಗ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿಸ್ತಾ ಇರ್ತೀನಿ. ಧ್ಯಾನ ಮಾಡಿಸಿದಾಗ ಹೇಳ್ತಾರೆ ಅವರು, "ಸರ್ ನನ್ಗೆ ಈ ತರ ಕಮ್ಮಿ ಆಯ್ತು ನನಗೆ." ಎಷ್ಟೋ ಜನ ಅಲ್ಲಿ ನಾನು ಹೋಗಿರೋ ಕ್ಯಾಂಪ್‌ಗಳಲ್ಲಿ ಧ್ಯಾನ ಮಾಡಿಸಿದ್ಮೇಲೆ ಅವರು ಡ್ರಿಂಕ್ಸ್‌ಗೆ ಅಡಿಕ್ಟ್ ಆಗಿರೋರು ಬಿಟ್ಟಿದ್ದಾರೆ. ಮತ್ತೆ ಇದನ್ನ ಬಿಟ್ಟಿದ್ದಾರೆ. ಇದು ಡ್ರಿಂಕ್ಸ್ ಬಿಟ್ಟಿದ್ದಾರೆ. ಮತ್ತೆ ಬೀಡಿ, ಸಿಗರೇಟು, ತಂಬಾಕು ಈ ತರ ಎಲ್ಲಾ ಇದನ್ನು ಕೂಡ ಅವರು ಬಿಟ್ಟಿದ್ದಾರೆ ಮಾಸ್ಟರ್ಸ್. ಇದೇ ತರ ನಾನು ಧ್ಯಾನ ಮಾಡಿಸ್ಕೊಂಡ್ ಬಂದೆ. ಆಮೇಲೆ ಧ್ಯಾನ ಮಾಡೋದಕ್ಕೆ ನನಗೆ ಫೋನ್ ಬರ್ತಿತ್ತು. ಸರ್ ನಮ್ಗೆ ಧ್ಯಾನ ಮಾಡಿಸಿ ಅಂತ. ಧ್ಯಾನ ಮಾಡಿಸಿ ಅಂತ ಫೋನ್ ಬರ್ತಿದ್ದಾಗ ನಾನೇನ್ ಮಾಡ್ತಿದ್ದೆ, ಈಗ ಪತ್ರಿಜಿ ಸರ್ ಕೊರೋನಾ ಟೈಮಲ್ಲಿ ಎಷ್ಟು ಅನುಕೂಲ ಮಾಡಿಕೊಟ್ರು ಅಂದ್ರೆ ನಮ್ಗೆ. ಎಲ್ಲಾ ಧ್ಯಾನ ಮಾಡೋದಕ್ಕೆ ತುಂಬಾ ಕಷ್ಟ ಇರ್ತಿತ್ತು. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಪತ್ರಿಜಿ ಸರು ಇದೊಂದು ಚಾನೆಲ್‌ನ ಓಪನ್ ಮಾಡಿದ್ಮೇಲೆ ಟಿಎಂಸಿ ಕನ್ನಡ ಚಾನೆಲ್ ಎಲ್ಲರಿಗೂ ಭಾರಿ ಅನುಕೂಲ ಆಯ್ತು. ಯಾಕಂದ್ರೆ ಕುಂತಿದ್ದ ಜಾಗದಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಯಾಕಂದ್ರೆ ಪಿಎಂಸಿ ಕನ್ನಡ ಚಾನೆಲ್ ಬರ್ತಾ ಇತ್ತು ಅದು. ಎಲ್ಲ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಆ ತರ ನಮ್ಗೆ ಇದ್ ಮಾಡಿದ್ರು. ಆಗ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ನಾನು ಧ್ಯಾನಕ್ಕೆ ಬಂದಿದ್ದು. ಆಗ ನನ್ಗೆ ಮೊದಲನೇದಾಗಿ ಅವರು ನನ್ಗೆ ಆ ಒಂದು ಧ್ಯಾನಕ್ಕೆ ಬರೋದಕ್ಕೆ ಇನ್ಸ್ಪೈರ್ ಆಗಿದ್ದು ಒಂದು ಒಂದು ಕಾನ್ಸೆಪ್ಟ್ ಏನಂದ್ರೆ ಶುಗರು ಮತ್ತೆ ಬಿಪಿನ ಕಂಟ್ರೋಲ್ ಮಾಡ್ಕೋಬಹುದು ಧ್ಯಾನದಿಂದ ಅಂತ ಒಂದು ಕಾನ್ಸೆಪ್ಟ್. ಅದು ರೂಪಾ ವೆಂಕಟೇಶ್ ಮೇಡಮ್ ಅವರು ಕ್ಲಾಸ್ ಕೊಡ್ತಾರೆ. ಅದನ್ನ ನಾನು ಫಸ್ಟ್ ನೋಡಿದೆ, 2 ಸರ್ ನೋಡಿದೆ, 3 ಸರ್ ನೋಡಿದೆ, 4 ಸರ್ ನೋಡಿದೆ, 5 ಸರ್ ನೋಡಿದೆ. ಏನೋ ಒಂಥರ ಖುಷಿ ಆಯ್ತು ನನ್ಗೆ. ಅವಾಗ ನಾನು ಅದನ್ನ ನೋಡಿ ಇನ್ಸ್ಪೈರ್ ಆಗಿ ನಾನು ಧ್ಯಾನಕ್ಕೆ ಬಂದೆ. ಆಮೇಲೆ ನಾನು ಅವ್ರು ಹೇಳ್ತಾರೆ, "ಸರ್ ನನ್ಗೆ ಈ ತರ ಧ್ಯಾನ ಹೇಳ್ಕೊಡಿ ಸರ್" ಅಂತ. ಹೇಗೆ ನಾನು ಕೇಳ್ತೀನಿ, "ಸರ್ ಯಾರು ಕೇಳಿದ್ದು?" ಅಂತ. ಆಗ ಧ್ಯಾನ ಹೇಳ್ಕೊಡ್ತೀನಿ. ಹೇಗೆ ನಾನು ವಾಟ್ಸಾಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರ್ಯಾರು ಮಾಡ್ತಾರೆ ಅಥವಾ ನಾನಾದ್ರೂ ಮಾಡಿ ಅವ್ರಿಗೆ ಈ ತರ ಮಾಡಿ, ಈ ತರ ಮಾಡಿ ಅಂತ ನಾನು ಅವ್ರಿಗೆ ಗೈಡ್ ಮಾಡ್ತೀನಿ. ಮೊದಲನೇ ದಿನ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು 10 ನಿಮಿಷ, 20 ನಿಮಿಷ, 30 ನಿಮಿಷ, 50 ನಿಮಿಷ, 1 ಗಂಟೆ ಹೀಗೆ ಅಭ್ಯಾಸ ಮಾಡಿ ಸುಮಾರು ಜನ ಈಗ ಅವರು ಜೀವನನೇ ಬದಲಾವಣೆ ಆಗ್ಬಿಟ್ಟಿದೆ ಮಾಸ್ಟರ್ಸ್. ಒಬ್ರಿಗೆ ಒಳಗಡೆ ಕ್ಯಾನ್ಸರ್ ಬಂದಿತ್ತು. ಡಾಕ್ಟರ್ ಬದುಕಲ್ಲ ಅಂತ ಹೇಳಿದ್ರು. ಅವ್ರಿಗೆ ನಾನು ಧ್ಯಾನ ಮಾಡ್ಸಕ್ ಸ್ಟಾರ್ಟ್ ಮಾಡಿದೆ. ಒಂದು ದಿನದಿಂದ 3 ತಿಂಗಳು ಸತತವಾಗಿ ನಾನು ಧ್ಯಾನ ಮಾಡಿಸ್ದೆ. ಅವ್ರಿಗೆ 4ನೇ ಸ್ಟೇಜ್ ಅಲ್ಲಿ ಇತ್ತು ಕ್ಯಾನ್ಸರ್. ಅವಾಗ ನಾನು ಕಂಟಿನ್ಯೂ ಆಗಿ ಅವ್ರಿಗೆ ಧ್ಯಾನ ಮಾಡಿಸಿದ್ಮೇಲೆ ಮತ್ತೆ ಅವರು ಹೋಗಿ ರಿಸಲ್ಟ್‌ನ ಅದೇ ಹಾಸ್ಪಿಟ್ಲು ಹೋಗಿ ನೋಡಿದಾಗ ನಿಮ್ಗೆ ಇದು ಏನು ಕ್ಯಾನ್ಸರ್‌ನ ಇದೆಲ್ಲ ಕಮ್ಮಿ ಆಗಿದೆ. ಒಳಗಡೆ ಹುಚ್ಚು ತರ ನೋಡ್ಬಿಟ್ಟಿದ್ದೊಂದು ಅದು ಇದು ಮಾಡಿರ್ತಾರೆ. ಸ್ಕ್ಯಾನಿಂಗ್ ಮಾಡ್ಸಿರ್ತಾರೆ. ಒಳಗಡೆ ಅದು ನನಗೂ ಫೋಟೋ ಹೊಡೆದು ಕಳಿಸಿರ್ತಾರೆ. ಹೇಗಿರ್ತದೆ ಅಂದ್ರೆ ಹುತ್ತದ ಕೋಬೆಗಳಿರ್ತಾವಲ್ಲ, ಆ ತರ ಸುತ್ತಾ ಇರ್ತದೆ ಗಂಟು ತರ. ಆ ತರದದು 3 ತಿಂಗಳಲ್ಲಿ ಅವ್ರು ಧ್ಯಾನ ಮಾಡಿದ್ಮೇಲೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಇವಾಗ ಅವರು 5 ಗಂಟೆ ಟೈಮ್ ಧ್ಯಾನ ಮಾಡ್ತಾ ಇದ್ದಾರೆ ಮಾಸ್ಟರ್ಸ್. ಬೆಂಗಳೂರಿಂದ ಅವ್ರ ಹೆಸರು ಬೇಡ. 5 ಗಂಟೆ ಟೈಮ್ ಧ್ಯಾನ ಮಾಡ್ತಾ ಇದ್ದಾರೆ. ಪತ್ರಿಜಿ ಸರು ಒಬ್ಬರಿಗೆ ಧ್ಯಾನ ಹೇಳ್ಕೊಡೋದಕ್ಕೆ ಸಾವಿರಾರು ಕಿಲೋಮೀಟರ್ ಹೋಗ್ತಾ ಇದ್ರು, 100 ಕಿಲೋಮೀಟರ್ ಹೋಗ್ತಾ ಇದ್ರು ಅಂದ್ರು. ಈಗ ನಮ್ಗೆ ಭಾರಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ಗೆ ವಾಟ್ಸಾಪ್ ಇಂದಾನೆ ಡೈರೆಕ್ಟ್ ಆಗಿ ಹೇಳ್ಕೊಟ್ಬಿಡ್ಬೋದು. ಈ ತರ ನಾನು ಅವ್ರಿಗೆ ಧ್ಯಾನ ಮಾಡಿಸ್ತಾ ಇದ್ದೀನಿ. ಮತ್ತೆ ಒಬ್ರು ಲಿಬಿಯಾ ದೇಶದಿಂದ ನನ್ಗೆ ಕಾಲ್ ಮಾಡ್ತಾರೆ. ಸರ್ ನನ್ಗೆ ಮೆಡಿಟೇಷನ್ ಹೇಳ್ಕೊಡಿ. ನನ್ಗೆ ಮಾನಸಿಕವಾಗಿ ತುಂಬಾ ಅಕ್ಸೆಪ್ಟ್ ಆಗಿದ್ದೀನಿ. ನನಗೆ ಡಾಕ್ಟರ್ ಹೇಳ್ತಾ ಇದ್ದಾರೆ, ಈಗ ಮೆಂಟಲಿ ಶಾಕ್ ಆಗಿದೆ ನಿಮ್ಗೆ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ಸರ್ ನಿಮ್ಗೆ ತಾವು ನಂಬರ್ ಯಾರು ಕೊಟ್ರು ಸರ್ ಅಂತ ಕೇಳಿದಾಗ, ಸರ್ ಪಿರಮಿಡ್ ಮಾಸ್ಟರ್ಸ್ ಬೆಂಗಳೂರಿಂದ ಕೊಟ್ರು ಸರ್ ನಮ್ಗೆ ಒಬ್ರು ಅಂತ ಹೇಳ್ತಾರೆ. ಆಯ್ತು ಅಂತ ಅವ್ರಿಗೂ ಕೂಡ ನಾನು ಆನ್‌ಲೈನಲ್ಲೇ ಯೂಟ್ಯೂಬ್‌ನಲ್ಲಿ ಅವರೇ ಕಾಲ್ ಮಾಡ್ತಾರೆ ನನಗೆ ಟೈಮ್ ಕರೆಕ್ಟಾಗಿ. ಯಾಕೆಂದ್ರೆ ನಾನು ಇಲ್ಲಿಂದ ಕಾಲ್ ಮಾಡಕ್ಕಾಗಲ್ಲ ಲಿಬಿಯಾಕ್ಕೆ. ಅವರು ನನಗೆ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿದಾಗ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. 1 ದಿನದಿಂದ 15 ದಿನ, 20 ದಿನ, 30 ದಿನ, 40 ದಿನದಲ್ಲಿ ಅವ್ರಿಗೆ ಬದಲಾವಣೆಗಳನ್ನ ಅವರೇ ಕಾಣ್ತಾರೆ. ಯಾಕೆಂದ್ರೆ ಅವರು ತುಂಬಾ ಮೆಂಟಲಿ ಇದಾಗಿ ತುಂಬಾ ವೀಕ್ ಆಗ್ಬಿಟ್ಟಿರ್ತಾರೆ. ತುಂಬಾ ವೀಕ್ ಅಂದ್ರೆ ತುಂಬಾ ಕಷ್ಟ ಅವ್ರಿಗೆ. ಜೀವನ ನಡೆಸೋದೇ ಕಷ್ಟ. ಇಲ್ಲಿಂದ ಆ ದೇಶಕ್ಕೆ ಹೋಗಿ ಜೀವನ ಮಾಡೋದು ಅಂದ್ರೆ ಅಲ್ಲಿ ಕೆಲಸ ಮಾಡಿದ್ರೆ ಜೀವನ.
ಇಲ್ಲಾಂದ್ರೆ ಇಲ್ಲ. ಅಂತ್ಯವರು ಅವ್ರು ಹೇಳ್ತಾರೆ 40-45 ದಿನ ಆದ್ಮೇಲೆ ನನ್ಗೆ ಅವ್ರು ಡೈಲಿ ಕಾಲಿಂಗ್ ಅಲ್ಲಿ ಇರ್ತಾ ಇದ್ರು. ಆದ್ರೆ ನನಗೆ ಅವ್ರಿಗೆ ಮೂಲತಃ ಅವ್ರು ಹೇಳ್ತಾರೆ, ಸರ್ ನನ್ಗೆ ದೇಹದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ನನ್ಗೆ ತುಂಬಾ ಸುಸ್ತಾಗ್ತಾ ಇತ್ತು, ಸಂಕಟ ಆಗ್ತಾ ಇತ್ತು, ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ನನ್ಗೆ ನನ್ನ ಸ್ನೇಹಿತರು ಒಬ್ರು ನಿಮ್ಮ ನಂಬರ್ನ ಅವ್ರ ಸ್ನೇಹಿತರು ಕೊಟ್ರಂತ ನನ್ಗೆ ಕೊಟ್ಟಿದ್ರು. ಈಗ ಅವರು ಹೇಳಿದ್ರು. ಆಗ ನಾನು ಹೇಳ್ದೆ, ಸರ್ ನಿಮ್ಮ ಹತ್ರ ಪಿರಮಿಡ್ ಕ್ಯಾಪ್ ಇದೆಯಾ ಅಂತ ಕೇಳಿದೆ ನಾನು. ಸರ್ ಪಿರಮಿಡ್ ಕ್ಯಾಪ್ ಇಲ್ಲ ಸರ್ ಅಂದಾಗ, ನಾನ್ ಪಿರಮಿಡ್ ಕ್ಯಾಪ್ನ ಅವ್ರಿಗೆ ಅಡ್ರೆಸ್ ಇದ್ ಮಾಡಿ ಕಳಿಸ್ಕೊಡ್ತೀನಿ. ಪಿರಮಿಡ್ ಕ್ಯಾಪ್ ಅಲ್ಲಿ ನೈಟು ಒಂದು ತಾಮ್ರದ ಚೆಂಬಲ್ಲಿ ನೀರ್ನ ಇಟ್ಬಿಟ್ಟು ಬೆಳಿಗ್ಗೆ ಅದನ್ನ ಕುಡೀರಿ ಅಂತ ನಾನು ಹೇಳ್ತೀನಿ. ಅವ್ರು ಸುಮಾರು 3 ತಿಂಗಳು ಕಂಟಿನ್ಯೂ ಆಗಿ ನೀರು ಕುಡಿತಾರೆ. ಅವ್ರಿಗೆ ನೋಡಿ ಪಿರಮಿಡ್ ಶಕ್ತಿನೂ ಅವ್ರಿಗೆ ಸಿಕ್ತು. ಅವ್ರಿಗೆ ಪಿರಮಿಡ್ ಅಲ್ಲಿ ನೀರು ಇಟ್ಟು ಕುಡಿದ್ಮೇಲೆ ಅವ್ರು ಸಂಪೂರ್ಣವಾಗಿ ಮೆಂಟಲಿ ಡಿಸರ್ವ್ ಎಲ್ಲ ಕ್ಲಿಯರ್ ಆಗ್ಬಿಡ್ತಾರೆ, ನಾರ್ಮಲ್ ಆಗ್ಬಿಡ್ತಾರೆ. ಡಾಕ್ಟರ್ಗೆ ಶಾಕು. ಯಾಕೆಂದ್ರೆ ಒಂದು 6-7 ತಿಂಗಳಲ್ಲಿ ಅವರು ಮೆಂಟಲಿ ಶಾಕ್ ಆಗಿದ್ದವರು ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾರೆ. ನೋಡಿ ಅವರು ಪಿರಮಿಡ್ ಅಲ್ಲಿ ನೀರು ಕುಡಿದ್ರು ಒಂದು, ಮತ್ತೆ ಅವ್ರಿಗೆ ಚೆನ್ನಾಗಿ ಪಿರಮಿಡ್ ಹಾಕೊಂಡು ಕ್ಯಾಪ್ ಹಾಕೊಂಡು ಧ್ಯಾನ ಮಾಡ್ತಾ ಇದ್ರು. ಅವ್ರಿಗೆ ತುಂಬಾ ಅನುಕೂಲ ಆಯ್ತು. ಇವಾಗ ಹೇಳ್ತಾರೆ, ಸರ್ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್, ನಾನು ನೆಕ್ಸ್ಟ್ ಇಂಡಿಯಾಕ್ ಬಂದಾಗ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ಮಾಸ್ಟರ್. ಈ ತರ ಒಂದು ಆಗಿದೆ. ಮತ್ತೆ ಇನ್ನು ನಾನು ಮತ್ತೆ ತುಂಬಾ ಜನಕ್ಕೆ ಸ್ಕೂಲ್ಗಳಿಗೆ ಹೋಗ್ತೀನಿ. ಸ್ಕೂಲ್ನಲ್ಲಿ ನಾನು ಹೆಡ್ ಮಾಸ್ಟರ್ಗಳನ್ನ ಕೇಳ್ತೀನಿ, ಸರ್ ನಾನು ಸ್ಕೂಲಲ್ಲಿ ಮಕ್ಕಳಿಗೆ ಮೆಡಿಟೇಷನ್ ಮಾಡಿಸ್ತೀನಿ ಅಂತ. ಹೌದು ಸರ್, ಬನ್ನಿ ಸರ್ ಮಾಡಿಸಿ ಅಂತ ಹೇಳ್ತಾರೆ. ಆಗ ನನ್ನ ಸ್ಕೂಲ್ನಲ್ಲಿ ವರಾಂಡದಲ್ಲಿ ಕೂರಿಸಿ ದೊಡ್ಡದು, ಅವರು ಸುಮಾರು 100 ಜನ ಇರ್ತಾರೆ. ಅಂತ ಒಂದು ಸ್ಕೂಲ್ಗಳಿಗೆ ಹೋಗಿ ಚಿಕ್ಕ ಸ್ಕೂಲಿಂದ ಹಿಡಿದು ದೊಡ್ಡ ಸ್ಕೂಲ್ವರೆಗೂ ನಾನು ಮೆಡಿಟೇಷನ್ ಮಾಡಿಸ್ತೀನಿ ಮಾಸ್ಟರ್ಸ್. ಇಷ್ಟೋ ಜನ ವಿದ್ಯಾರ್ಥಿಗಳು ಈ ಮೆಡಿಟೇಷನ್ ಮಾಡಿದ್ಮೇಲೆ ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ. SSLC ಆಗ್ಬೋದು, PUC ಆಗ್ಬೋದು, ಡಿಗ್ರಿ ಆಗ್ಬೋದು, ಮಾಸ್ಟರ್ ಡಿಗ್ರಿ ಆಗ್ಬೋದು, PhD ಆಗ್ಬೋದು. ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು PhD ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿದಾಗ ಅವರು ಖಂಡಿತ ಮಾಡಿಸಿ ಅಂತ ಹೇಳ್ತಾರೆ ನಮ್ಮ ಪ್ರೊಫೆಸರ್ಗಳು. ಅವಾಗ ನಾನು ಅವ್ರನ್ನೂ ಕೂರಿಸಿ ಫಸ್ಟ್ ಅವ್ರಿಗೆ ಈ ಧ್ಯಾನ ಅಂದ್ರೆ ಏನು ಅನ್ನೋದನ್ನ ಒಂದು 10 ನಿಮಿಷ ತಿಳಿಸಿ, ಆಮೇಲೆ ನಾನು ಪ್ರತಿಯೊಂದು ಸ್ಟೂಡೆಂಟ್ಸ್ಗಳಿಗೂ ಕೂರಿಸಿ ನಾನು ಮೈಸೂರು ಯೂನಿವರ್ಸಿಟಿಲಿ ಕ್ರಾಫರ್ಡ್ ಹಾಲ್ ಅಲ್ಲಿ ಮಾಡಿಸಿದ್ದೀನಿ. ಮತ್ತೆ ಯೂನಿವರ್ಸಿಟಿ ಒಳಗಡೆ ಮಾಡಿಸಿದ್ದೀನಿ. ತುಂಬಾ ಜನಕ್ಕೆ ನಾನು ಮೆಡಿಟೇಷನ್ ಈಗಲೂ ಕೂಡ ಮಾಡಿಸ್ತಾ ಇದ್ದೀನಿ ಮಾಸ್ಟರ್. ಹೇಳ್ತಾರೆ ಅವರು, ಮೆಡಿಟೇಷನ್ ಮಾಡ್ಸಕ್ಕಿಂತ ಮುಂಚೆ ನಮ್ಗೆ ಸರಿಯಾಗಿ ಓದೋದಕ್ಕೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ, ಇವಾಗ ನಮ್ಗೆ ತುಂಬಾ ಇಂಟ್ರೆಸ್ಟ್ ಬಂದಿದೆ ಸರ್, ತುಂಬಾ ಒಂಥರ ಕಾನ್ಫಿಡೆಂಟ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಹೋದ ವರ್ಷ ಸುಮಾರು ಜನ ನನಗೆ ಕಾಲ್ ಮಾಡಿದ್ರು, ಸರ್ ನಾವು ಈ ತರ IAS ಮಾಡ್ತಾ ಇದೀವಿ, IPS ಮಾಡ್ತಾ ಇದೀವಿ, IFS ಮಾಡ್ತಾ ಇದೀವಿ, ನಮ್ಗೆ ಓದಿದ್ರೆ ತಲೆಗೆ ಸರಿಯಾಗಿ ಹತ್ತಾ ಇಲ್ಲ ಅಂತ ನನಗೆ ಸುಮಾರು ಜನ ಕಾಲ್ ಮಾಡಿದ್ರು. ನಾನು ಅವ್ರಿಗೆ ಇಷ್ಟೇ ಹೇಳಿದ್ದು, ಬೇರೆ ಏನು ಹೇಳಿಲ್ಲ. ನೋಡಿ ಮಾಸ್ಟರ್ಸ್, ಪ್ರತಿದಿನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನ ಸ್ಟಾರ್ಟ್ ಮಾಡಿ. ಧ್ಯಾನ ಮಾಡಿದ್ರೆ ನಿಮ್ಗೆಲ್ಲ ಏಕಾಗ್ರತೆ ಹೆಚ್ಚುತ್ತೆ ಅಂತ ಹೇಳಿದೆ ನಾನು. ಅದೇ ತರ ಅವರು ಧ್ಯಾನ ಮಾಡಿದ್ರು. ಕೇರಳದಿಂದ ಒಬ್ರು, ನಮ್ಮ ಕರ್ನಾಟಕದಿಂದ ಒಬ್ರು, ಮಹಾರಾಷ್ಟ್ರದಿಂದ ಒಬ್ರು, ಮತ್ತೆ ಗುಜರಾತ್ ಇಂದ ಇಬ್ರು ನನಗೆ ಕಾಲ್ ಮಾಡಿರ್ತಾರೆ. ಅವ್ರಿಗೆ ನಾನು ಮೆಡಿಟೇಷನ್ ಮಾಡಿಸ್ತೀನಿ. ಅವರು ಈ ಸರಿ ಅವ್ರಿಗೆ ಅವರು ಇದರಲ್ಲಿ IPS, IFS ಮತ್ತೆ ಇದರಲ್ಲಿ UPSC ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಮಾಸ್ಟರ್. ಹೇಳ್ತಾರೆ, ಸರ್ ನಮ್ಗೆ ಗೊತ್ತಿರಲಿಲ್ಲ ಇದು ಧ್ಯಾನ ಏನು ಅಂದ್ರೆ, ನಮ್ಗೆ ಸ್ನೇಹಿತರುಗಳು ತಿಳಿಸಿದ್ರು. ಎಷ್ಟೋ ಜನ ಯೂಟ್ಯೂಬ್ ನೋಡ್ಕೊಂಡು ನನ್ಗೆ ಕಾಲ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ಹಾಕಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಅವರು ನಂಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ನನ್ಗೆ ಇವತ್ತಿನ ದಿನ ಈ ತರ ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಒಬ್ರಿಗೆ ಹೇಳ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ಆಸೆ ಇರ್ತದೆ, ಅವರು 7 ಬಾರಿ ಎಕ್ಸಾಮ್ ಬರ್ದಿರ್ತಾರೆ. 7 ಬಾರಿ ಎಕ್ಸಾಮ್ ಬರೆದ್ರು ಅವ್ರಿಗೆ ರಿಸಲ್ಟ್ ಬಂದಿರಕ್ಕಿಲ್ಲ. 8ನೇ ಬಾರಿಗೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಅವ್ರಿಗೆ 6 ತಿಂಗಳು ಕಂಟಿನ್ಯೂ ಆಗಿ ಅವ್ರಿಗೆ ಧ್ಯಾನ ಮಾಡಿಸ್ತೀನಿ. ಅವರು ಪ್ರತಿದಿನ 10 ನಿಮಿಷ ಜಾಸ್ತಿ ಮಾಡಿಸ್ತಿದ್ದೆ ನಾನು. 10 ನಿಮಿಷ ಜಾಸ್ತಿ ಮಾಡಿಸ್ತಿದ್ದೆ. ಇವತ್ತು 10 ನಿಮಿಷ, ನಾಳೆ 20 ನಿಮಿಷ, ನಾಳೆ 25 ನಿಮಿಷ, ಈ ತರ ಜಾಸ್ತಿ ಮಾಡ್ಕೊಂಡು ಇವಾಗ ಅವರು 6ರಿಂದ 7 ಗಂಟೆ ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ರೈಲ್ವೆ ಜಾಬ್ ಅಲ್ಲಿ ಟಿಕೆಟ್ ಕಲೆಕ್ಟರ್ ಆಗಿ ಜಾಬ್ ಸೆಲೆಕ್ಟ್ ಆಗಿದ್ದಾರೆ.
ನೋಡಿ ಧ್ಯಾನದಿಂದ ಎಷ್ಟು ಅನುಕೂಲ ಇದೆ. ಈ ಕಡೆ ಅವ್ರ ಆರೋಗ್ಯನೂ ಚೆನ್ನಾಗಿದೆ. ಅವರು ನಾನ್ ವೆಜ್ ಪರ್ಸನ್‌ಗಳು. ಅಂಥವ್ರು ಇವತ್ತು ಸಂಪೂರ್ಣವಾಗಿ ನಾನ್ ವೆಜ್‌ನ ತ್ಯಜಿಸಿ ಸಸ್ಯಾಹಾರಕ್ಕೆ ಬಂದಿದ್ದಾರೆ. ನಾನು ಹೇಳ್ದೆ ನೋಡಿ ಸರ್ ಏನೇ ಮಾಡ್ಬೇಕಾದ್ರೂ ಒಂದು ಸಾಧನೆ ಅನ್ನೋದನ್ನ ಮಾಡ್ಬೇಕಾದ್ರೆ ಒಂದನ್ನು ಪಡಿಬೇಕು ಅಂದ್ರೆ ಒಂದನ್ನ ಕಳ್ಕೋಬೇಕು ಅಂತ ಹೇಳ್ದೆ ನಾನು. ಈಗ ಅವರು ಸಂಪೂರ್ಣವಾಗಿ ನಾನ್ ವೆಜ್‌ನ ತ್ಯಜಿಸಿ ಮತ್ತೆ ಅವರು ಧೂಮಪಾನ, ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ಇವಾಗ ರೈಲ್ವೆಗೆ ಜಾಬಾಗಿ ಸೇರಿದ್ದಾರೆ ಮಾಸ್ಟರ್. ಅವ್ರು ಹೇಳ್ತಾರೆ, "ಸರ್ ಈಗ ನನ್ಗೆ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ಮತ್ತೆ ನಾನು ಎಲ್ಲಾನು ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ. ದೇಹ ಸ್ಥಿತಿ ತುಂಬಾ ಚೆನ್ನಾಗಿದೆ. ಮೊದ್ಲು ನಾನು ಎಲ್ಲಾ ಬ್ಯಾಡ್ ಹ್ಯಾಬಿಟ್‌ಗಳನ್ನ ಮಾಡಿ ಆರೋಗ್ಯ ಹಾಳಾಗೋಗಿತ್ತು. ನೋಡಿ ನಿಮ್ಮ ಸಂಪರ್ಕಕ್ಕೆ ಬಂದ್ಮೇಲೆ" ನಾನು ಹೇಳ್ತೀನಿ ಅವ್ರಿಗೆ, "ನಮ್ಮ ಸಂಪರ್ಕಕ್ಕಂತ ಹೇಳಲೇಬೇಡಿ ಸರ್. ಯಾಕಂದ್ರೆ ಗುರುಗಳು, ಮೊದಲು ಗುರುಗಳು. ಫಸ್ಟ್ ಗುರುಗಳು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ತೀವಿ. ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ನನ್ನನ್ನ ಇದನ್ನೇ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ." ಇನ್ನೊಂದ್ ಸರಿ ನನ್ಗೆ ಒಬ್ರು ಫೋನ್ ಮಾಡ್ತಾರೆ. ಆ ತುಮಕೂರಿಗೆ ಬರ್ಬೇಕು ಸರ್ ಅಂತ ಫೋನ್ ಮಾಡ್ತಾರೆ. ನಾನು ಮೆಡಿಟೇಷನ್ ಮಾಡಿಸೋದಕ್ಕೆ ನೀವು ತುಮಕೂರಿಗೆ ಬರ್ಬೇಕು ಸರ್ ಅಂತ ಫೋನ್ ಮಾಡ್ತಾರೆ. ನಾನು ತುಮಕೂರಿಗೆ ಹೋಗ್ತೀನಿ. ಒಂದು ಪಿರಮಿಡ್ ಇದೆ ಅಲ್ಲಿ. ಆ ಪಿರಮಿಡ್ ಅಲ್ಲಿ ಮೇಡಮ್ಮು ಒಂದು 1 ಅವರ್ ಧ್ಯಾನ ಮತ್ತೆ ಸತ್ಸಂಗ ಎಲ್ಲ ಮುಗಿಸ್ತೀವಿ. ತುಂಬಾ ಜನ ಬಂದಿರ್ತಾರೆ. ಅವ್ರಿಗೆ ಸುಮಾರು ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ನನ್ಗೆ ಹೇಳ್ತಾರೆ. ಅವಾಗ ಸುಮಾರು ಜನ ನನ್ ಕೇಳಿದಾಗ ನಾನು ಅಲ್ಲಿ ಏನು ಹೇಳಕ್ಕಾಗಲ್ಲ. ಫಸ್ಟ್ ನಾನ್ ನಂಬರ್ ಕೊಟ್ಟು ಬಂದ್ಬಿಡ್ತೀನಿ. ಮತ್ತೆ ಇನ್ನೊಂದ್ ಕಡೆ ಕರ್ಕೊಂಡ್ ಹೋಗ್ತಾರೆ ಅದೇ ತುಮಕೂರಿನಲ್ಲಿ. ಅಲ್ಲಿ ಇವಾಗ ಪಿರಮಿಡ್ ಆಗಿದೆ ದೊಡ್ಡ ಪಿರಮಿಡ್ ಹೈವೇ ಪಕ್ಕ. ಅಲ್ಲಿ ಸುಮಾರು ಒಂದು 100 ರಿಂದ 150 ಜನ ಧ್ಯಾನಾರ್ಥಿಗಳು ಬಂದು ಕೂರ್ತಾರೆ ಆ ಜಾಗ. ಅಲ್ಲಿ ಸರ್ ಇವತ್ತು ಇದೇ ಜಾಗದಲ್ಲಿ ನಾವು ಪಿರಮಿಡ್ ಕಟ್ಟೋದು. ಎಷ್ಟು ಬರ್ತದೆ ಅಡಿ? ಮತ್ತೆ ಯಾವ ತರ ಪಿರಮಿಡ್ ಕಟ್ಟಬೇಕು? ಇಲ್ಲಿರೋ ಜನಗಳಿಗೆಲ್ಲ ಅನುಕೂಲ ಆಗ್ಬೇಕು. ಇದನ್ನ ಮಾಡ್ಕೊಡಿ ಅಂತ ಮೇಡಮ್ ಕೇಳ್ತಾರೆ. ಆಗ ಆಯ್ತು ಮೇಡಮ್ ಅಂದ್ಬಿಟ್ಟು ನಾನು ಅಲ್ಲಿ ಎಲ್ಲರೂ ಧ್ಯಾನಕ್ಕೆ ಕೂರಿಸಿ ನಾನು ಕೂಡ ಧ್ಯಾನಕ್ಕೆ ಕೂತ್ಕೊಂಡೆ. ನಾನು ಅಲ್ಲಿ ಎಲ್ಲಾ ಮಕ್ಕಳು ಪಿರಮಿಡ್ ಮಾಸ್ಟರ್ಸು ಮತ್ತೆ ಸೀನಿಯರ್ ಮಾಸ್ಟರ್ಸ್, ಜೂನಿಯರ್ ಮಾಸ್ಟರ್ಸ್ ಎಲ್ಲ ಇರ್ತಾರೆ. ಎಲ್ಲರನ್ನೆಲ್ಲ ಕೂರಿಸಿ ನಾನು ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಅಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಒಂದು 20 ರಿಂದ 25 ನಿಮಿಷ ನಾನು ಧ್ಯಾನದಲ್ಲಿ ಕೂತಿರ್ತೀನಿ. ಅವಾಗ ಇದಕ್ಕೆ ಪತ್ರಿಜಿ ಸರ್ ಬಂದು ಹೇಳ್ತಾರೆ, "ಧ್ಯಾನಕ್ಕೆ ಇದು ಜಾಗ ತುಂಬಾ ಪ್ರಶಸ್ತವಾಗಿದೆ. ಮತ್ತೆ ಈ ಜಾಗ ಹಿಂದಿನ ಒಂದು ಇದರಲ್ಲಿ ಒಂದು ಒಳ್ಳೆ ಜಾಗವಾಗಿತ್ತು. ಇಲ್ಲಿ ಒಬ್ರು ಯೋಗಿಗಳು ಕುಂತು ಧ್ಯಾನ ಮಾಡ್ತಿದ್ದಂತ ಜಾಗ. ಇಲ್ಲೊಂದು ದೊಡ್ಡ ಆಲದ ಮರ ಇತ್ತು. ಈಗ ಆಲದ ಮರ ಬಿದ್ದೋಗಿದೆ. ಆ ಜಾಗದಲ್ಲಿ ಯೋಗಿಗಳು ಕುಂತು ಧ್ಯಾನ ಮಾಡ್ತಿದ್ದಂತ ಜಾಗ ಇದು. ತುಂಬಾ ಪ್ರಶಸ್ತವಾಗಿದೆ. ಇಷ್ಟು ಬರುತ್ತೆ" ಅಂತ ಹೇಳ್ತಾರೆ ನಾನು. ಆಗ ಅದನ್ನ ನಾನು ಅವ್ರಿಗೆ ಹೇಳ್ತೀನಿ, "ಮೇಡಮ್ ಈ ಜಾಗ ತುಂಬಾ ಚೆನ್ನಾಗಿದೆ. ಈ ತರ ಧ್ಯಾನ ಮಾಡಿ. ಒಳ್ಳೆ ಜಾಗ ಇದು. ಇಲ್ಲಿ ಪಿರಮಿಡ್ ಮತ್ತೆ ನಿಮ್ಮ ನೀವು ಪಿರಮಿಡ್ ಕಟ್ಟೋದಕ್ಕೆ ಮತ್ತೆ ಅನ್ನದಾಸೋಹಕ್ಕೆ ಪ್ರತಿಯೊಂದಕ್ಕೂ ಜಾಗ ಚಿಕ್ಕದಾಗುತ್ತಲ್ಲ ಸರ್" ಅಂತ ಹೇಳಿದ್ರು. ಮೇಡಮ್ ನೋಡಿ ನಾನು ಹೇಳ್ತೀನಿ, "ಈ ಜಾಗ ಫುಲ್ ನೀವೇ ತಗೋತೀರಾ? ಎಷ್ಟು ಜಾಗ ಇದೆ ಎಲ್ಲ ಫುಲ್ ನೀವೇ ತಗೋತೀರಾ?" ಅಂತ ನಾನು ಹೇಳ್ತೀನಿ. ನನಗೆ ಇನ್ಫಾರ್ಮೇಷನ್ ಬಂದಿರುತ್ತೆ ಅದು. ಆಗ ನಾನು ಅದು ಹೇಳದ್ ಬಂದು 15 ದಿನಕ್ಕೆ ನಂಗೆ ಅಲ್ಲಿಂದ ಫೋನ್ ಬರ್ತದೆ. "ಸರ್ ನೀವ್ ಹೇಳ್ದಂಗೆ ಈ ಜಾಗ ಕೊಡ್ತೀನಿ ಅಂತ ಜಾಗದ ಮಾಲೀಕರು ಬಂದಿದ್ದಾರೆ ಸರ್ ನಮ್ಗೆ. ಇಷ್ಟು ಜಾಗ ನೀವೇ ತಗೊಳ್ಳಿ ಅಂತ ಬಂದು ಹೇಳ್ತಾ ಇದ್ದಾರೆ" ಅಂತ ಹೇಳ್ತಾರೆ. ನೋಡಿ ಮಾಸ್ಟರ್ಸ್, ನಾನು ಅಲ್ಲಿ ಧ್ಯಾನ ಮಾಡಿ ಮತ್ತೆ ಧ್ಯಾನ ಮಾಡಿಸಿ ಬಂದ್ಮೇಲೆ ಒಂದು 15 ದಿನ ಆದ್ಮೇಲೆ ನಂಗೆ ಫೋನ್ ಬರ್ತದೆ. "ಸರ್ ಆ ಜಾಗ ಫುಲ್ ನೀವೇ ತಗೊಳ್ಳಿ ಅಂತ ಅವ್ರು ಬಂದು ಮಾಲೀಕರು ಬಂದು ಕೇಳ್ತಾ ಇದ್ದಾರೆ ಸರ್" ಅಂತ. ನಾನು ಮೊದ್ಲೇ ಹೇಳಿದ್ದಂಗೆ, "ಆಗುತ್ತೆ ಮೇಡಮ್ ಅದ್ ತಗೊಳ್ಳಿ" ಅಂತ ಹೇಳಿದ್ಮೇಲೆ ಈಗ ತಗೊಂಡು ಈಗ ಪಿರಮಿಡ್ ಕಟ್ಟಿದ್ದಾರೆ. ಅದ್ಭುತವಾದಂತ ಪಿರಮಿಡ್ ಕಟ್ತಾ ಇದ್ದಾರೆ. ಈ ತರ ಎಲ್ಲ ಧ್ಯಾನದಿಂದ ಸಾಧ್ಯ ಮಾಸ್ಟರ್ಸ್. ಮತ್ತೆ ಒಬ್ರು ನನ್ಗೆ ಫೋನ್ ಮಾಡ್ತಾರೆ. "ಸರ್ ನನ್ಗೆ 2 ಇದು 2 ಕಿಡ್ನಿಗಳು ಹೊರ್ಟೋಗಿದೆ" ಅಂತ ಹೇಳ್ತಾರೆ. ಅವರು ಬೆಂಗಳೂರಿನಿಂದ ನಂಗೆ ಫೋನ್ ಬರ್ತಿದೆ. ಆಗ ನಾನು "ಎಲ್ಲಿಂದ ಸರ್" ಅಂತ ಕೇಳ್ತೀನಿ. "ಸರ್ ನಾನು ಬೆಂಗಳೂರಿಂದ ಪಿರಮಿಡ್ ಮಾಸ್ಟರ್ಸ್ ನಂಬರ್ ಕೊಟ್ರು ನನ್ಗೆ, ನಿಮ್ ನಂಬರ್‌ನ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಮಸ್ಯೆ ಬಗೆಹರುತ್ತೆ ಅಂತ. ಕ್ರಿಯೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ" ಅಂತ ಹೇಳಿರ್ತಾರೆ. ಅದೇ ಬೆಂಗಳೂರು ಆ ರಾಜರಾಜೇಶ್ವರಿ ನಗರದಿಂದ ಮುಂದೆ ಬಿಜಿಎಸ್ ಅಪೋಲೋ ಹಾಸ್ಪಿಟಲಲ್ಲಿ ಅವರು ತೋರಿಸಿರ್ತಾರೆ. ರಿಪೋರ್ಟ್‌ನು ಕೂಡ ನನ್ಗೆ ವಾಟ್ಸಪ್ ಮಾಡಿರ್ತಾರೆ. ನಾನು ಅವ್ರಿಗೆ ಇಷ್ಟೇ ಹೇಳೋದು, "ಸರ್ ನಾವು ಯಾವುದೇ ತರ ಮೆಡಿಸಿನ್ ಕೊಡಲ್ಲ. ಯಾವುದೇ ತರ ಇದು ಟ್ಯಾಬ್ಲೆಟ್ಸ್ ಕೊಡಲ್ಲ. ಎಲ್ಲ ಈ ವಿಶ್ವಶಕ್ತಿಯಿಂದನೇ, ಕಾಸ್ಮಿಕ್ ಎನರ್ಜಿಯಿಂದನೇ ನಮ್ಗೆ ಪರಿಹಾರ ಆಗೋದು. ಯಾಕೆಂದ್ರೆ ನನಗೆ ಆಗಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಇದಾಗಿದೆ. ಏನು
ನಾನು ಕೂಡ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದೆ, ತುಂಬಾ ನಾನ್ ವೆಜ್ ತಿಂತಾ ಇದ್ದೆ. ನಾನು 25 ದಿನದಲ್ಲೇ ಬದಲಾವಣೆ ಆಗಿದ್ದೀನಿ. ನಾನು ಬದಲಾವಣೆ ಆದ್ಮೇಲೆ ಗುರುಗಳು ನನ್ನನ್ನ ಬದಲಾವಣೆ ಮಾಡಿದ್ರು. ನನ್ನಿಂದ ಎಷ್ಟೋ ಜನಕ್ಕೆ ಈ ಧ್ಯಾನ ಅನ್ನೋದನ್ನ ತಿಳಿಸಿ ಅಂತ ನಂಗೆ ತಿಳಿಸ್ಕೊಟ್ಟಿದ್ದಾರೆ. ನಾನೇ ಬದಲಾವಣೆ ಆದ್ಮೇಲೆ ಈ ಪ್ರಪಂಚ ಯಾಕ್ ಬದಲಾವಣೆ ಮಾಡಬಾರ್ದು ಅನ್ನೋದು ನನ್ನ ಇದಾಯ್ತು. ಯಾಕ್ ಮಾಡಬಾರ್ದು? ಸುಮಾರು ನಾನು ಇವತ್ತೊಂದ್ ದಿನ ನೂರಾರು ಜನಕ್ಕೆ ನಾನು ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ನಾನು ಇದರಿಂದಾನೆ ವಾಟ್ಸಾಪ್ ಇಂದಾನೆ ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡ್ತಾರೆ ಅಥವಾ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ಕೊಡ್ತಿದ್ದೀನಿ. ಈ ತರ ಆಯ್ತು. ಅವ್ರಿಗೆ ಕ್ರಿಯೇಟಿವ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. 2 ಕಿಡ್ನಿನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ದಯವಿಟ್ಟು ನೀವು ಧ್ಯಾನ ಮಾಡಿಸ್ಬೇಕು ಸರ್ ಅಂತ ಕೇಳ್ತಾರೆ. ಆಗ ನಾನು ಅವ್ರಿಗೆ ವಾಟ್ಸಾಪ್ ಇಂದ ಕಾಲ್ ಮಾಡಿ ಅವ್ರಿಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಮೊದಲನೇ ದಿನ 12 ನಿಮಿಷ ಹೇಳ್ಕೊಡ್ತೀನಿ. 2ನೇ ದಿನ 20 ನಿಮಿಷ, 3ನೇ ದಿನ ಮುಕ್ಕಾಲು ಗಂಟೆ, 4ನೇ ದಿನ 1 ಗಂಟೆ ಹಿಂಗೆ ಅಭ್ಯಾಸ ಮಾಡಿಸ್ತೇನೆ. 1 ವಾರ ಆದ್ಮೇಲೆ ಅವರು ಅದೇ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸಿದಾಗ ಕ್ರಿಯೇಟ್ ಕಮ್ಮಿ ಆಗಿರ್ತದೆ. ಮತ್ತೆ ಅವ್ರು ಡಾಕ್ಟ್ರು ಏನು ಕಿಡ್ನಿ ಸಮಸ್ಯೆ ಅಂತ ಏನು ಹೇಳಿರ್ತಾರೆ, ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿರ್ತಾರೆ. ಅದೇ ಅವರು 1.5 ತಿಂಗಳು ಕಂಟಿನ್ಯೂ ಆಗಿ ಧ್ಯಾನ ಮಾಡ್ತಾರೆ. 1 ಅವರ್ ಪ್ರತಿದಿನ ನಾನು ಅವ್ರು 1 ಅವರ್ ಟೈಮ್ ಕೊಟ್ಟಿರ್ತೀನಿ. ಸರ್ 1 ಅವರ್ ಮಾಡ್ಲೇಬೇಕು ನೀವು ಅಂತ ಹೇಳಿರ್ತೀನಿ. ಅವ್ರು 1 ಅವರ್ ಪ್ರತಿದಿನ ಧ್ಯಾನ ಮಾಡಿದ್ಮೇಲೆ ಈಗ ಮಾಸ್ಟರ್ಸ್ ಅವ್ರಿಗೆ ಸಂಪೂರ್ಣವಾಗಿ 2 ಕಿಡ್ನಿನೂ ಚೆನ್ನಾಗಿದೆ. ಡಾಕ್ಟ್ರು ಅವ್ರಿಗೇನಂತ ಹೇಳಿದ್ರೆ 2 ಕಿಡ್ನಿನೂ ಇಲ್ಲ ಅಂತ ನಿಮ್ಗೆ ಅವರು ಸರ್ಟಿಫಿಕೇಟ್ ಕೊಟ್ಟಂತ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಮಾಡಿದ ಮೇಲೂ ಈಗ ಸಂಪೂರ್ಣವಾಗಿ ಕಿಡ್ನಿ ಸಮಸ್ಯೆ ಫುಲ್ಲು ಸಂಪೂರ್ಣವಾಗಿ ಇದಾಗಿದೆ. ಕ್ರಿಯೇಟಿವ್ ಕಮ್ಮಿ ಆಗಿದೆ. ತುಂಬಾ ಚೆನ್ನಾಗಿದ್ದಾರೆ. ಇಲ್ಲಿವರೆಗೂ ಅವರು ಒಂದು ಟ್ಯಾಬ್ಲೆಟ್ಸ್ ನುಂಗಿಲ್ಲ. ಧ್ಯಾನ ಮತ್ತೆ ಪಿರಮಿಡ್ ನೀರು, ಪಿರಮಿಡ್ ಅಲ್ಲಿ ಇರುವಂತ ನೀರು ಕುಡಿತಾರೆ ಮತ್ತೆ ಪಿರಮಿಡ್ ಕ್ಯಾಪ್ ಹಾಕೊಂಡು ಧ್ಯಾನ ಮಾಡ್ತಾರೆ. ಸಂಪೂರ್ಣವಾಗಿ ಈಗ ಆರೋಗ್ಯವಂತ, ಅವ್ರ ಕುಟುಂಬ ಆರೋಗ್ಯವಂತರಾಗಿದೆ ಮಾಸ್ಟರ್. ಮತ್ತೆ ನನಗೆ ಇನ್ನೊಬ್ರು ಮಾಸ್ಟರ್ಸ್ ರಾಮನಗರದಿಂದ ಕಾಲ್ ಮಾಡ್ತಾರೆ. ಅವರು ಮುಸ್ಲಿಂ ಬಾಂಧವರು ನಂಗೆ ಕಾಲ್ ಮಾಡ್ತಾರೆ. ಸರ್ ನಿಮ್ಮ ನಂಬರ್ನ ನಮ್ಮ ಸ್ನೇಹಿತರು ಹೈದರಾಬಾದ್ ಇಂದ ಕೊಟ್ರು ಸರ್ ಅಂತ ಹೇಳ್ತಾರೆ. ಹೇಳಿ ಸರ್ ಏನಾಗ್ಬೇಕು ಅಂತ ಕೇಳಿದಾಗ ಅವರು, ಸರ್ ನಾವು ಆಕ್ಚುಲಿ ನಾವು ಮುಸ್ಲಿಮ್ಸು, ನಾನ್ ವೆಜ್ ಎಲ್ಲ ತಿಂತೀವಿ, ಡ್ರಿಂಕ್ಸ್ ಎಲ್ಲ ತುಂಬಾ ಮಾಡ್ತೀನಿ. ನನ್ಗೆ ಯಾಕೋ ಧ್ಯಾನ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಸರ್ ಅಂತ ಹೇಳ್ತಾರೆ. ಆಗ ನಾನು ಖಂಡಿತ ಸರ್ ನಾನು ಮಾಡಿಸ್ತೀನಿ ಅಂದ್ಬಿಟ್ಟು ಮೊದಲನೇ ದಿನ ಅವ್ರಿಗೆ 20 ನಿಮಿಷ ಧ್ಯಾನ ಮಾಡಿಸ್ತೀನಿ. ಅವ್ರ ಮನೆಯವರೆಲ್ಲ ಕೂತಿರ್ತಾರೆ, ವಿಡಿಯೋ ಕಾಲ್ ಮಾಡಿರ್ತಾರೆ, ನಾನು ವಿಡಿಯೋ ಕಾಲಲ್ಲಿ ಇರ್ತೀನಿ. ಅವರ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲ ಇರ್ತಾರೆ. ಅವರು ಕುಂತ್ಕೊಂಡು ಧ್ಯಾನ ಮಾಡ್ತಾರೆ. 1 ವಾರ ಗಂಟ ಅವರು ಕಂಟಿನ್ಯೂ ಆಗಿ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿದ್ಮೇಲೆ ಅವ್ರಿಗೆ ಈ ನಾನ್ ವೆಜ್‌ನ ಬಿಡಬೇಕು ಅಂತ ಬರ್ತದೆ. ಅವರು ನನಗೆ ಫೋನ್ ಮಾಡ್ತಾರೆ. ಸರ್ ನನಗೆ ಈ ನಾನ್ ವೆಜ್ಜು ಮಾಡಿ ಇಟ್ರೆ ಅದನ್ನ ನೋಡಿದ್ರೆ ನನಗೆ ತಿನ್ನಕ್ ಮನಸ್ಸು ಬರ್ತಾ ಇಲ್ಲ. ನಮ್ಮ ಮಿಸೆಸ್ ಕೂಡ ಅದನ್ನ ತೊಳೆದು ಕ್ಲೀನ್ ಮಾಡಿ ಮಾಡ್ತಿದ್ದವರು ಇವಾಗ ಅದನ್ನು ಅವರು ಕೂಡ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳು ಕೂಡ ಒಂದು ಕೋಳಿ ಮೊಟ್ಟೆಯನ್ನು ಕೂಡ ತಿಂತಾ ಇಲ್ಲ ಈಗ ಅಂತ ನಂಗೆ ಫೋನ್ ಮಾಡ್ತಾರೆ. ಅವ್ರಿಗೆ ಕಂಟಿನ್ಯೂ ಆಗಿ ನಾನು ಧ್ಯಾನ ಮಾಡಿಸ್ತೀನಿ. 2 ಅವರು, 3 ಅವರು, 4 ಅವರು ಹಿಂಗೆ ಅಭ್ಯಾಸ ಆಗ್ತಾರೆ. ಸಂಪೂರ್ಣವಾಗಿ ಅವರು ಧ್ಯಾನದಲ್ಲಿ ಅವರು ಸಂಪೂರ್ಣವಾಗಿ ನಾನ್ ವೆಜ್‌ನ ತ್ಯಜಿಸ್ತಾರೆ ಮಾಸ್ಟರ್ಸ್. ಈಗ ಅವರು ಬೆಂಗಳೂರಿನಲ್ಲಿದ್ದಾರೆ. ಏನಾಗುತ್ತೆ, ಅವ್ರ ಮಗನಿಗೆ ತುಂಬಾ ಚಳಿ ಜ್ವರ ಬಂದ್ಬಿಡ್ತಿದೆ. ತುಂಬಾ ಚಳಿ ಜ್ವರ ಬಂದಾಗ ನನಗೆ ಕಾಲ್ ಮಾಡ್ತಾರೆ. ಸುಮಾರು 12:30 ರಾತ್ರಿಲಿ ಕಾಲ್ ಮಾಡ್ತಾರೆ ನನಗೆ. ಸರ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದೀವಿ. ನನ್ ಮಗ ಚಳಿ ಜ್ವರ ಅಂತ ನಾವು ಕರ್ಕೊಂಡೋದು. ಅಲ್ಲಿ ಚೆಕ್ ಮಾಡಿಸಿದಾಗ ಅವನಿಗೆ ಏನೋ ಲೆನ್ಸ್ ಇದರಲ್ಲಿ ಪ್ರಾಬ್ಲಮ್ ಇದೆ, ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬದುಕೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಸರ್. ಆ ಹಾರ್ಟ್ ಹೋಲ್ ಆಗ್ಬಿಟ್ಟಿದೆ. ತುಂಬಾ ಕಷ್ಟ ಆಗುತ್ತೆ ಬದುಕೋದು ಅಂತ ಡಾಕ್ಟ್ರು, ಸರ್ಜನ್ ಬಂದು ಸ್ಕ್ಯಾನ್ ಎಲ್ಲ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ನಾನು ಹೇಳ್ದೆ, ಒಂದು ಸಂಕಲ್ಪ ಮಾಡಿ, ನಾವು ಪಿರಮಿಡ್‌ಗೆ ನನ್ನ ಕೈಲಾದಂತ ಸಹಾಯ ಮಾಡ್ತೀನಿ. ಅನ್ನದಾನಕ್ಕೆ ನಾನು ಇದಕ್ಕೆ ಅನ್ನದಾನಕ್ಕೆ ನನ್ನ ಕೈಲಾದಂತ ಸಹಾಯ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಅವ್ರು ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿ ಆ ಹುಡುಗನ್ನ ಅಲ್ಲೇ ಮಲಗಿಸ್ಬಿಟ್ಟು ಹಾಸ್ಪಿಟ್ಲಲ್ಲೇ ಅವ್ರ ತಂದೆ ತಾಯಿ ಇಬ್ರು ಮತ್ತೆ ಆ ಮಗುನು ಅಲ್ಲೇ ಧ್ಯಾನ ಮಾಡಿಸ್ತಾರೆ. ಧ್ಯಾನ ಮಾಡಿಸಿ ಅಭ್ಯಾಸ ಆದ್ಮೇಲೆ ಮತ್ತೆ ಅವರು ಡಾಕ್ಟ್ರು ಇಲ್ಲ ಬದುಕಲ್ಲ ಅಂತ ಹೇಳಿರ್ತಾರೆ. ರಿಪೋರ್ಟ್ ಕೊಟ್ಟಿರ್ತಾರೆ. ಆಗ ಅವರು ಮನೆಗೆ ಕರ್ಕೊಂಡ್ಬಂದು ತುಂಬಾ ಕಷ್ಟಪಡ್ತೀರಾ ಸರ್ ಇರೋನೊಬ್ಬ ಮಗ.
ನಾವು ಏನ್ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ನಾನು ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತಾನೆ ಇರ್ತೀನಿ. ಮೆಡಿಟೇಷನ್ ಮಾಡಿಸ್ತಾ ಅವ್ರಿಗೆ ರಿಸಲ್ಟ್ ಏನಂತ ಬರುತ್ತೆ ಅಂದ್ರೆ, ಅವರು ಮೆಡಿಟೇಷನ್ ಮಾಡಿದ್ಮೇಲೆ ತುಂಬಾ ಖುಷಿ ಪಡ್ತಾರೆ. 1 ತಿಂಗಳಲ್ಲ 3 ತಿಂಗಳು ಕಂಟಿನ್ಯೂ ಆಗಿ ಧ್ಯಾನ ಮಾಡಿ ಆ ಹುಡುಗನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಹಾರ್ಟ್ ಅಲ್ಲಿರುವ ಹೋಲು ಆಟೋಮೆಟಿಕ್ ಆಗಿ ಮುಚ್ಕೊಂಡಿರ್ತದೆ. ನೋಡಿ ಧ್ಯಾನದಿಂದ ಎಷ್ಟು ಪವರ್ ಇದೆ ಅಂತ. ಇದೆಲ್ಲ ರಿಯಾಲಿಟಿ ಮಾಸ್ಟರ್ಸ್, ಇದು ನಾನು ಹೇಳ್ತಾ ಇರೋದು ಓನ್ ರಿಯಾಲಿಟಿ ಆಗಿರೋಂಥದ್ದು. ನಾನು ಧ್ಯಾನ ಮಾಡಿಸಿ ಜನಗಳಿಗೆ ಬಂದಿರೋಂಥ ಇದು. ಮತ್ತೆ ಆ ನಾನು ಈಗ ಹೇಳ್ಬೇಕು ಅಂದ್ರೆ ನನಗೆ 1 ತಿಂಗಳಾದ್ರೂ ಸಾಲಲ್ಲ ಮಾಸ್ಟರ್ಸ್, ಅಷ್ಟಿದೆ ಹೇಳೋದಕ್ಕೆ. ಈಗ ನಾನು ಇದಕ್ಕೆ ಬರ್ತೀನಿ, ಸಸ್ಯಾಹಾರಕ್ಕೆ ಬರ್ತೀನಿ. ಈಗ ಸಸ್ಯಾಹಾರ ಜಗತ್ತಿಗೆ ಬರ್ತೀನಿ. ನಾನು ಸಸ್ಯಾಹಾರ ಜಗತ್ತಲ್ಲಿ ಹೇಳಬೇಕು ಅಂದ್ರೆ ಮೊದಲನೇದಾಗಿ ನಾನೇ ಬದಲಾವಣೆ ಆಗಿದ್ದೀನಿ. ನನ್ನ ಕುಟುಂಬ ಬದಲಾವಣೆ ಆಗಿದೆ. ನಾನು, ನಮ್ಮ ಮಿಸೆಸ್ಸು, ನನ್ನ ಮಕ್ಕಳು ಎಲ್ಲ ನಾನ್ ವೆಜ್ ಪರ್ಸನ್ ನಾವು. ನಾನು ಮೊದಲನೇ ದಿನ ಧ್ಯಾನಕ್ಕೆ ಬಂದ ಮೇಲೆ ನಾನು ಬೆಂಗಳೂರು ಪಿರಮಿಡ್ ವ್ಯಾಲಿಗೆ 1 ತಿಂಗಳಾದ್ಮೇಲೆ, ಒಂದು 25-28 ದಿನ ಆದ್ಮೇಲೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ಪತ್ರಿಜಿ ಸರ್ ಇದ್ರು. ಒಂದು PMC ಇದು ಒಂದು ನಡೀತಾ ಇತ್ತು. ಏನಪ್ಪಾ ಅಂದ್ರೆ ಮ್ಯೂಸಿಕ್ ಮೆಡಿಟೇಷನ್ ನಡೀತಾ ಇತ್ತು ಬೆಂಗಳೂರಿನಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ. ಪಿರಮಿಡ್ ವ್ಯಾಲಿಯಲ್ಲಿ ಮ್ಯೂಸಿಕ್ ಮೆಡಿಟೇಷನ್ ನಡಿಬೇಕಾದ್ರೆ ನನಗೆ ವಿರೂಪಾಕ್ಷ ಸರ್ ಕಾಲ್ ಮಾಡ್ತಾರೆ, ನಾಗೇಶ್ ಅವರೇ ನೀವು ಪಿರಮಿಡ್ ವ್ಯಾಲಿಗೆ ಬನ್ನಿ ಅಂತ. ಹೇಗ್ ಬರ್ಬೇಕು ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮು ನಾನು ಬೆಂಗಳೂರು ಆ ಕಡೆ ಹೋಗ್ತಾ ಇರೋದು. ಪಿರಮಿಡ್ ಅಂತ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಆಗ ಈ ತರ ಅಲ್ಲಿಗೆ ಆನ್‌ಲೈನ್ ಅಲ್ಲಿ ಬುಕ್ ಮಾಡ್ಕೊ ಬರಬೇಕು ಅಂತ ಹೇಳ್ತಾರೆ. ನಾನು 3 ದಿನ ಉಳ್ಕೊಳ್ಳೋದಕ್ಕೆ ₹250 ಒಂದೊಂದ್ ದಿನ. 3 ದಿನಕ್ಕೆ ನಾನು ಪೇ ಮಾಡ್ಬಿಟ್ಟು ಇದ್ರಲ್ಲಿ ಫೋನ್ ಪೇಲಿ ಹೋಗ್ತೀನಿ. ಹೋದಾಗ ನನಗೆ ಹೋದಾಗ 3 ದಿನ ಇರ್ತೀನಿ ನಾನು. 3 ದಿನ ನಾನು ಅಲ್ಲಿದ್ದಾಗ ಅದ್ಭುತವಾದಂತ ಧ್ಯಾನ. ಯಾಕೆಂದ್ರೆ ನಾನು ಇಲ್ಲೇ 4 ಅವರ್ ಗಂಟೆ ಮಾಡ್ತಿದ್ದೆ ಆ ಟೈಮಲ್ಲಿ ಧ್ಯಾನ ಮಾಡ್ತಿದ್ದೆ. ಧ್ಯಾನ ಮಾಡ್ತಾ ನನ್ಗೆ ಅಲ್ಲಿ ಮೊದಲನೇ ದಿನ ಅಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಪಿರಮಿಡ್ ವ್ಯಾಲಿಯಲ್ಲಿ ಕಿಂಗ್ಸ್ ಚೇಂಬರ್ ಮೇಲೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಪರಿಚಯ ಆದಾಗ ನನ್ಗೆ ಮೊದಲನೇ ದಿನ ನನ್ಗೆ ಬಾಬಾಜಿಯವರು ಫೋಟೋ ಹಿಂಗ್ ಬಂತು, ಮತ್ತೆ ಹಿಂಗ್ ಹೋಯ್ತು. ಫಸ್ಟ್ ಟೈಮ್ ನನ್ಗೆ ಬಾಬಾಜಿಯವರು ಕಂಡಿದ್ದು ಮಾಸ್ಟರ್. ನನ್ಗೆ ಬಾಬಾಜಿಯವರು ಕಂಡಿದ್ದಷ್ಟೇ. 3 ದಿನ ಧ್ಯಾನ ಮಾಡಿದೆ. ನಾನು ಅಲ್ಲೊಂದು ಸಂಕಲ್ಪ ಮಾಡಿದೆ. ಏನಂತ ಅಂದ್ರೆ, ನಮ್ಮ ಮನೆಯವರು ಫಸ್ಟ್ ನಾನ್ ಬದಲಾವಣೆ ಆಗ್ತಾ ಇದ್ದಂಗೆ ನಮ್ಮ ಮನೆಯವ್ರು ಬದಲಾವಣೆ ಆಗ್ಬೇಕು. ಸಂಪೂರ್ಣವಾಗಿ ನಾನ್ ವೆಜ್‌ನ ತ್ಯಜಿಸ್ಬೇಕು ನಮ್ಮ ಮನೆಯವರು. ನಾನ್ ವೆಜ್‌ಗೆ ಅಡಾಪ್ಟ್ ಆಗಿರೋರು ಬಿಡ್ಬೇಕು ಅಂತ ನಾನು ಅಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಿದೆ. ಸಂಕಲ್ಪ ಮಾಡಿ ಬಂದ್ಮೇಲೆ ಮಾಸ್ಟರ್ ಈಗ ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ವೆಜಿಟೇರಿಯನ್ ಆಗಿದ್ದೀವಿ. ನಾನ್ ಬದಲಾವಣೆ ಆದ್ಮೇಲೆ ನಮ್ಮ ಮನೆ ಬದಲಾವಣೆ ಆಯ್ತು. ನಮ್ಮ ಮನೆ ಬದಲಾವಣೆ ಆದ್ಮೇಲೆ ನನ್ನ ಸ್ನೇಹಿತರುಗಳಿಗೆ ಬದಲಾವಣೆ ಮಾಡಿದೆ. ಸ್ನೇಹಿತರುಗಳಿಗೆ ಬದಲಾವಣೆ ಆದ್ಮೇಲೆ ನಾನು ಯಾರ್ಯಾರಿಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್‌ಗಳಿಗೆ ನಾನು ಸಸ್ಯಾಹಾರದ ಬಗ್ಗೆ, ಜಾತದ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದೆ. ಸಸ್ಯಾಹಾರದಲ್ಲಿ ನಾವು ರ್ಯಾಲಿಗೆ ಹೋಗ್ತೀವಿ. ನಾನು ಇಲ್ಲಿಂದ ತುಂಬಾ ಕಡೆ ಹೋಗಿದ್ದೀವಿ. ಬೆಂಗಳೂರಿಗೆ ಹೋಗಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಧ್ಯಾನ ಮಾಡಿದ್ದೀವಿ. ನಾವು ಮೈಸೂರಿನಲ್ಲಿ ಮಾಡಿದ್ದೀವಿ. ಎಲ್ಲಾ ಕಡೆನೂ ಹೋಗಿ ಪಿರಮಿಡ್ ರಾಮನಗರದಲ್ಲಿ ಮಾಡಿದ್ದೀವಿ. ಎಲ್ಲಾ ಕಡೆನೂ ಇದೆ. ನಾನು ಬೆಂಗಳೂರಲ್ಲಿ ಸುಮಾರು ಕಡೆ ಹೋಗಿ ನಾವು ಪಿರಮಿಡ್ ನೋಡಿ ನಾನು ಧ್ಯಾನಕ್ಕೆ ಹೋದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ ಅಲ್ಲಿ ಇದಕ್ಕೆ ರ್ಯಾಲಿಗೆ ಹೋದ್ಮೇಲೆ ಅರ್ಥ ಆಗಿದ್ದು, ಒಬ್ಬರಿಗೆ ಒಂದಿನ ಧ್ಯಾನ ಹೇಳ್ಕೊಟ್ರೆ 100 ಪಟ್ಟು ಎನರ್ಜಿ ಬರ್ತದೆ ಅಂತ ಪತ್ರಿಜಿ ಸರ್‌ನ ಹೇಳಿದ್ದಾರೆ. ಅದೇ 1 ದಿನ ರ್ಯಾಲಿಗೆ ಅಟೆಂಡ್ ಮಾಡಿದ್ರೆ 1000 ಪಟ್ಟು ಎನರ್ಜಿ ಬರ್ತದೆ ಅಂತ ನಾನು ತಿಳ್ಕೊಂಡೆ. ಯಾಕೆ ಅಂದ್ರೆ ಪಿರಮಿಡ್ ಅಲ್ಲಿ ನಾನು ಬೆಂಗಳೂರಿನಲ್ಲಿ ಒಂದು ರ್ಯಾಲಿಗೆ ಫಸ್ಟ್ ನಾನು ಅಟೆಂಡ್ ಮಾಡಿದಾಗ ಬೆಂಗಳೂರಿನಲ್ಲಿ ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನಾನು ಕುಂತಿರೋ ಜಾಗದಿಂದ ನನ್ನ ಚೇರ ಮೇಲೆ ಕೇಳ್ತಾ ಇತ್ತು. ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಚೇರೆ ಮೇಲೆ ಕೇಳಕ್ ಸ್ಟಾರ್ಟ್ ಆಯ್ತು. ಆವಾಗ ನನ್ಗೆ ಕಿವಿಲಿ ಒಂದು ವಾಯ್ಸ್ ಕೇಳ್ತು, ನೀನ್ ಮೇಲೆ ಹೇಳು ಅಂತ. ನಾನು ಎದ್ಬಿಟ್ಟೆ. ಯಾಕೆಂದ್ರೆ ಅಲ್ಲಿ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಫುಲ್ಲು ಚೇರೆ ಮೇಲೆ ಕೇಳ್ತಾ ಇತ್ತು. ಅಷ್ಟು ಎನರ್ಜಿ ಅನ್ನೋದು ನನ್ಗೆ ಅಷ್ಟು ಬಂತು ಅಂತ ನಂಗೆ ಗೊತ್ತಾಗೋಯ್ತು. ಏಕೆಂದ್ರೆ ಈ ಈ ಭಾಗದಲ್ಲಿ ತುಂಬಾ ಪೇನ್ ಬರ್ತಾ ಇತ್ತು. ತುಂಬಾ ಪೇನು ಅಂದ್ರೆ ಹೇಳಕ್ಕೆ ಅಸಾಧ್ಯ. ಆಮೇಲೆ ದೇಹ ಎಲ್ಲ ಒಂಥರ ಹಗುರ ಬಾಡಿ ಒಂಥರ ತಲೆಗೆಲ್ಲ ತರ ಮೇಲೆ ತೇಲ್ದಂಗ್ ಆಗ್ತಾ ಇತ್ತು ನನ್ಗೆ. ಫಸ್ಟ್ ಟೈಮ್ ನಾನು ಬೆಂಗಳೂರು ಅಲ್ಲಿ ವ್ಯಾಲಿಗೆ ನಾನು ಹೋಗಿದಾಗ ಈ ತರ ನನಗೆ ಆಯ್ತು. ಆಗ ನಾನೇನ್ ಮಾಡಿದೆ, ಇದನ್ನ ನಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್‌ಗೆ ಮತ್ತೆ ಅಕ್ಕಪಕ್ಕದವ್ರಿಗೆ
ಮತ್ತೆ ನಾನು ಯಾರ್ಯಾರಿಗೆ ನಾನು ಮೆಡಿಟೇಷನ್ ಮಾಡಕ್ ಹೋಗ್ತೀನಿ, ಮಾಡಿಸ್ತೀನಿ, ಅವ್ರಿಗೆಲ್ಲ ನಾನು ಪಿರಮಿಡ್ ಬಗ್ಗೆ ಹೇಳಿದೆ. ಪಿರಮಿಡ್ ಬಗ್ಗೆ ಹೇಳಿದಾಗ ನಾನು ಎಲ್ಲೆಲ್ಲಿ ಮೆಡಿಟೇಷನ್ ಮಾಡಿಸ್ತೀನಿ, ಈ ಮದ್ಯ ವ್ಯಸನಿಗಳು ಜಾಸ್ತಿ ಇರ್ತಾರಲ್ಲ ಅಂತ ಜಾಗದಲ್ಲಿ ನಾನು ಆ ಓನರ್ ಜೊತೆ ನಾನು ಮಾತಾಡಿದಾಗ ಈ ತರ ನಮ್ಮ ಹತ್ರ ಒಂದು ಪಿರಮಿಡ್ ಇದೆ, ನಮ್ಮ ಸರ್ರು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದಿದ್ದಾರೆ. ಆ ಪಿರಮಿಡ್ ಅಲ್ಲಿ ನಾವು ಕ್ಯಾಪ್ನ ಹಾಕೊಂಡು ಧ್ಯಾನ ಮಾಡಿದ್ರೆ ನೀವು ಸಂಪೂರ್ಣವಾಗಿ ಆರೋಗ್ಯವಂತರಾಗ್ಬೋದು, ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ಮೇಲೆ ಅವ್ರು ಏನ್ ಮಾಡಿದ್ರು, ಆಯ್ತು ತರಿಸ್ಬಿಡಿ ಪಿರಮಿಡ್. ಸುಮಾರು ಒಂದೊಂದ್ ಕಡೆ 30, 40, 50, 200, 300, 350 ಪಿರಮಿಡ್ ನಾನು ತರಿಸ್ಕೊಟ್ಟಿದ್ದೀನಿ ಅಷ್ಟು. ಅವರು ಇವಾಗ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೋ ಜನ ಹೇಳ್ತಾರೆ, ಆ ಪಿರಮಿಡ್ ಹಾಕೊಂಡು ಧ್ಯಾನ ಮನೇಲಿ ಕೂತ್ಕೊಂಡಿರೋರು ಕೂಡ ಪಿರಮಿಡ್ ತರಿಸ್ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ. ಅವ್ರು ಹೇಳ್ತಾರೆ, ಸರ್ ಈಗ ಸಂಪೂರ್ಣವಾಗಿ ನಾವು ಆರೋಗ್ಯವಂತರಾಗಿದ್ದೀವಿ. ಎಷ್ಟೋ ಜನ, ಸರ್ ನಾವು ಸಂಪೂರ್ಣವಾಗಿ ಆರೋಗ್ಯದಿಂದ ಇದೀವಿ, ಮತ್ತೆ ಸಸ್ಯಾಹಾರ ನಮ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಸಸ್ಯಾಹಾರದಿಂದ ನಾವು ನೋಡಿ ನಾನ್ ವೆಜ್ ತಿಂತಿದ್ದಾಗ ನನಗೆ ಅವರು ಮುಸ್ಲಿಂ ಬಾಂಧವರು ಹೇಳ್ತಾರೆ, ಅವ್ರು ಸಂಪೂರ್ಣವಾಗಿ ಆ ಹುಡುಗನ್ಗೆ ಆ ಹೋಲ್ ಮುಚ್ಕೊಂಡ ಮೇಲೆ ಅವ್ರು ಫೋನ್ ಮಾಡ್ತಾರೆ, ಸರ್ ಈಗ ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ನಾವು ನಮ್ಮ ಕುಟುಂಬ ವೆಜಿಟೇರಿಯನ್ ಆಗಿದೀವಿ ಸರ್, ನಾನ್ ವೆಜ್ನೇ ಬಿಟ್ಟಿದೀವಿ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಅವ್ರ ಸ್ನೇಹಿತರುಗಳಿಗೆ, ಅವ್ರ ಕುಟುಂಬ ವರ್ಗದವ್ರಿಗೆ ನನಗೆ ಕನೆಕ್ಟ್ ಮಾಡಿದ್ರು. ಅವ್ರಿಗೆ ನಾನು ಕನೆಕ್ಟ್ ಮಾಡಿದಾಗ ಮುಸ್ಲಿಂ ಬಂದವರು, ಸರ್ ನಾವು ಕೂಡ ಧ್ಯಾನ ಮಾಡ್ತೀವಿ, ನಮಗೂ ಹೇಳ್ಕೊಡಿ ಅಂತ ಹೇಳಿದ್ರು. ಆಗ ನಾನು ಆಯ್ತು ಸರ್, ಆಯ್ತು ಮಾಸ್ಟರ್ ಮಾಡಿ ಅಂತ ನಾನು ಅವರೇ ನನಗೆ ಕಾಲ್ ಮಾಡ್ತಿದ್ರು, ವಿಡಿಯೋ ಕಾಲ್ ಮಾಡ್ತಿದ್ರು. ಅವ್ರಿಗೆ ನಾನು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸುಮಾರು ಒಂದು 20 ರಿಂದ 25 ಜನ ಇವತ್ತು ಸಂಪೂರ್ಣವಾಗಿ ನಾನ್ ವೆಜ್ ನ ಬಿಟ್ಟು, ಅದು ಮುಸ್ಲಿಂ ಬಾಂಧವರಲ್ಲಿ ಬಿಡಲ್ಲ, ಆದ್ರೂ ಬಿಟ್ಟು ಈಗ ಸಸ್ಯಾಹಾರಕ್ಕೆ ಬಂದಿದ್ದಾರೆ. ಸಸ್ಯಾಹಾರ ಜಗತ್ತಿಗೆ ಬೆಂಗಳೂರಿನಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ. ಸಸ್ಯಾಹಾರ ರ್ಯಾಲಿಗಳಿಗೆ ಬರ್ತಾ ಇದ್ದಾರೆ ಮುಸ್ಲಿಂ ಬಾಂಧವರು. ಸರ್ ನಾವು ಬಂದ್ರೆ ನಮ್ಮ ಜಾತಿ ಪದ್ಧತಿಯಲ್ಲಿ ಏನು ಅಂತಾರೆ ಅಂತ ಅಂತಿದ್ದಂತವ್ರು ಇವತ್ತು ಹೇಳ್ತಾರೆ, ಸರ್ ಇಲ್ಲ, ನಮ್ಗೆ ಜಾತಿಗಿಂತ ನಮ್ಮ ಆರೋಗ್ಯ ಮುಖ್ಯ, ಆರೋಗ್ಯಕ್ಕಿಂತ ನಮ್ಮ ಕುಟುಂಬ ಮುಖ್ಯ. ಜಾತಿ ಮಾಡ್ಕೊಂಡಿರೋದು ಮನುಷ್ಯ ನಾವು. ನಿಮ್ಮಲ್ಲಿ ರಕ್ತ ಇದೆ, ನಮ್ಮಲ್ಲಿ ರಕ್ತ ಇಲ್ವಾ? ನಿಮ್ಮಲ್ಲಿ ಮಾಂಸಖಂಡ ಇದೆ, ನಮ್ಮಲ್ಲಿ ಮಾಂಸಖಂಡ ಇಲ್ವಾ? ಸಂಪೂರ್ಣವಾಗಿ ನಾವು ಆರೋಗ್ಯವಂತರಾಗಿದ್ದೀವಿ ಸರ್ ಈಗ ನಾವು ವೆಜಿಟೇರಿಯನ್ ಬಂದ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಇದೆ ಮಾಸ್ಟರ್ ಈ ವೆಜಿಟೇರಿಯನ್ ರ್ಯಾಲಿಯಲ್ಲಿ. ಆಮೇಲೆ ಒಬ್ರು ನಂಗೆ ಕಾಲ್ ಮಾಡ್ತಾರೆ, ಮಂಗಳೂರಿಂದ ನಂಗೆ ಕಾಲ್ ಬರ್ತದೆ. ನಾನು ಮಂಗಳೂರಿಗೆ ಹೋಗ್ತೀನಿ. ಮಂಗಳೂರಿಗೆ ಹೋಗಿ ನಾನು ಅಲ್ಲಿ ಅವ್ರಿಗೆ ಸಸ್ಯಾಹಾರ ರ್ಯಾಲಿ ಮಾಡ್ತಾ ಇರ್ತಾರೆ, ಅಲ್ಲಿ ನಾನು ಅಟೆಂಡ್ ಮಾಡಿ ಅವ್ರಿಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ, ಸಸ್ಯಾಹಾರ ರ್ಯಾಲಿಗೂ ಭಾಗವಹಿಸ್ತೀನಿ. ಅಲ್ಲೂ ಕೂಡ ಸುಮಾರು ಜನ ಇಲ್ದೇ ಹೋದಂತವ್ರು ಈಗ ಆರೋಗ್ಯವಂತರಾಗಿದ್ದಾರೆ. ಒಂದ್ ಕಡೆ ಒಂದು 600 ರಿಂದ 1000ವರೆಗೂ HIV ಪಾಸಿಟಿವ್ ಬಂದಿರತಕ್ಕಂತ ಹೆಣ್ಣು ಮಕ್ಕಳು ಇರ್ತಾರೆ. ಒಂದು 8th, 9th, 10th ಇಂದ ಅಪ್ ಟು ಡಿಗ್ರಿ ವರೆಗೂ ಹೆಣ್ಮಕ್ಳು ಇರ್ತಾರೆ. ಅವರು ನನಗೆ ಸಂಪರ್ಕ ಮಾಡ್ತಾರೆ. ಅವರು ನನಗೆ ಸಂಪರ್ಕ ಮಾಡಿದಾಗ ಅವರು ನಾನ್ ವೆಜ್ ಆಗಿರ್ತಾರೆ. ಆ ಸಂಸ್ಥೆಯಲ್ಲಿ ನಾನ್ ವೆಜ್ ಯೂಸ್ ಮಾಡ್ತಾ ಇರ್ತಾರೆ. ಆ ಸಂಸ್ಥೆಯವರು ನನ್ನ ಸಂಪರ್ಕ ಮಾಡಿದಾಗ ನಾನು ಫಸ್ಟ್ ಅವ್ರಿಗೆ ಹೇಳಿದೆ, ಸರ್ ನೀವು ಫಸ್ಟ್ ಸಸ್ಯಾಹಾರಿಗಳಾಗಿ, ಆಮೇಲೆ ನಾನು ಹೇಳ್ದಂಗೆ ನೀವು ನಾನು ಗೈಡ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಅವ್ರಿಗೆ ಸಸ್ಯಾಹಾರಿನ ಅಭ್ಯಾಸ ಮಾಡಿಸ್ತಾರೆ. ಸಸ್ಯಾಹಾರಿಗಳನ್ನ ಅಭ್ಯಾಸ ಮಾಡಿಸಿ ಮತ್ತೆ ಧ್ಯಾನ ಮಾಡ್ಸಕ್ ಸ್ಟಾರ್ಟ್ ಮಾಡ್ತೀನಿ ನಾನು. 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 6 ತಿಂಗಳು, 8 ತಿಂಗಳು ಅಂತ ಅವರು ಚೆನ್ನಾಗಿ ಧ್ಯಾನ ಮಾಡ್ತಾರೆ. ಸಂಪೂರ್ಣವಾಗಿ ಸಸ್ಯಾಹಾರಿಗಳಾಗ್ತಾರೆ. ಆ ಸಂಸ್ಥೆಯವರು ಸಂಪೂರ್ಣವಾಗಿ ಸಸ್ಯಾಹಾರಿಗಳಾಗ್ತಾರೆ. ಈಗ ಅವ್ರಿಗೆ HIV ಪಾಸಿಟಿವ್ ಇರುವಂತ ಅವರು ಹೆಸರನ್ನ ಹೇಳಬಾರ್ದು, ಹೆಸರುಗಳನ್ನ ಮತ್ತೆ ಇದನ್ನ ಹೇಳ್ಬಾರ್ದು ಅಂತವ್ರಿಗೆ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ. ಈಗ ಅವ್ರು ಸಂಪೂರ್ಣವಾಗಿ ಒಂದು ದಿನಕ್ಕೆ 6 ರಿಂದ 7 ಮಾತ್ರೆ ಕುಡಿತಿದ್ದಂತ ಹೆಣ್ಮಕ್ಳು ಮತ್ತೆ ಈಗ ಸಂಪೂರ್ಣವಾಗಿ ಅಲ್ಲಿ ಧ್ಯಾನ ಮಾಡಿ ಸುಮಾರು 100 ರಿಂದ 200 ಮಕ್ಕಳು ಸಂಪೂರ್ಣವಾಗಿ ಅವರು ಮಾತ್ರೆಯನ್ನ ತ್ಯಜಿಸಿದ್ದಾರೆ. ಸಂಪೂರ್ಣವಾಗಿ HIV ಇಂದ ನಿರ್ಮೂಲನವಾಗಿದ್ದಾರೆ. ಧ್ಯಾನದಿಂದ, ಧ್ಯಾನ ಶಕ್ತಿಯಿಂದ ಮತ್ತೆ ಪಿರಮಿಡ್ ಹಾಕೊಂಡು ಧ್ಯಾನ ಮಾಡೋದ್ರಿಂದ
ಮತ್ತೆ ಸಸ್ಯಾಹಾರಿಗಳಾಗಿರೋದ್ರಿಂದ ಸಸ್ಯಾಹಾರಿಗಳು ನೋಡಿ, ಸಸ್ಯಾಹಾರಿಗಳಾದ್ರೆ ಆರೋಗ್ಯನೂ ಅಭಿವೃದ್ಧಿ ಆಗುತ್ತೆ. ಕುಗ್ಗಿರೋ ದೇಹ ಸಂಪೂರ್ಣವಾಗಿ ಇದಾಗುತ್ತೆ, ಸ್ಟ್ಯಾಂಡಿಂಗ್ ಆಗುತ್ತೆ. ದೇಹದಲ್ಲಿರುವಂತ ಆಲಸ್ಯಗಳೆಲ್ಲ ಹೋಗ್ತವೆ. ನಮ್ಮ ದೇಹದಲ್ಲಿ ಎಷ್ಟು ನೋಡಿ, ಈ ಬ್ರಹ್ಮರಂಧ್ರದ ಮುಖಾಂತರ ಬರುವಂತ ಎನರ್ಜಿ, ಕಾಸ್ಮಿಕ್ ಎನರ್ಜಿ ನಮ್ಮ ದೇಹವನ್ನೇ ಆವರಿಸುತ್ತೆ. ನನಗೆ ಮಾಸ್ಟರ್ಸ್ ಒಂದ್ಸರಿ ನಾನು ಧ್ಯಾನಕ್ಕೆ ಕೂತಿದಾಗ ಕಾಸ್ಮಿಕ್ ಎನರ್ಜಿ ಪಿರಮಿಡ್ ಇದು ಹೈದರಾಬಾದ್ ಪಿರಮಿಡ್ ಅಲ್ಲಿ, ಕಡ್ತಾಲ್ ಕೈಲಾಸಪುರಿ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಹಿಂಗ್ ಎತ್ತಾಯ್ತು ನನ್ನ ಮೇಲಕ್ಕೆ. ಎನರ್ಜಿ ನನ್ನ ಆ ಲೆವೆಲ್ ಹೊಟ್ಟೋಗಿದೆ. ಅಕ್ಕಪಕ್ಕದವರೆಲ್ಲ ನನ್ನ ಇದ್ ಮಾಡಿದ್ದಾರೆ. ಅಷ್ಟು ಎನರ್ಜಿ ನನ್ಗೆ ಬಂದಿದ್ದು. ಈಗ ಎಷ್ಟೋ ಜನಕ್ಕೆ, ನೂರಾರು ಜನಕ್ಕೆ ನಾನು ಮೆಡಿಟೇಷನ್ ಹೇಳ್ಕೊಡ್ತಾ ಇದ್ದೀನಿ ಮಾಸ್ಟರ್ಸ್. ಮತ್ತೆ ಪಿರಮಿಡ್ ಎಷ್ಟೋ ರ್ಯಾಲಿಗಳನ್ನ ಅಟೆಂಡ್ ಮಾಡಿದ್ದೀನಿ ನೋಡಿ. ರ್ಯಾಲಿಗಳಲ್ಲಿ ನಾವು ಧ್ಯಾನಕ್ಕೆ ಅಟೆಂಡ್ ಮಾಡ್ತೀವಿ ನೋಡಿ. ಸಾತ್ವಿಕ ಆಹಾರ, ಬೆಳಗ್ಗೆ ತಿಂಡಿ ಇರ್ತದೆ, ವಾಟರ್ ಇರ್ತದೆ. ನಾವು ಅಲ್ಲಿ ಹೋದಾಗ ಮಜ್ಜಿಗೆ, ಬಾಳೆಹಣ್ಣು, ಮತ್ತೆ ಸ್ನ್ಯಾಕ್ಸು, ಮತ್ತೆ ಮಧ್ಯಾಹ್ನ ನಾವು ಅಲ್ಲಿ ಎಲ್ಲಿ ನಾವು ಲಾಸ್ಟ್ ಮಾಡ್ತೀವಿ ಆ ಜಾಗದಲ್ಲಿ ಧ್ಯಾನ ಮಾಡಿ ಸತ್ಸಂಗ ಸ್ವಾಧ್ಯಾಯ ಮುಗಿದ ಮೇಲೆ ನಮ್ಗೆ ಸಾತ್ವಿಕ ಆಹಾರ, ವೆಜಿಟೇರಿಯನ್ ಆಹಾರ. ಎಷ್ಟು ಅನುಕೂಲ ಪತ್ರಿಜಿ ಸರ್ ನಮ್ಗೆ ಎಷ್ಟೆಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಾನು ಸಂಪೂರ್ಣವಾಗಿ ಧ್ಯಾನದಲ್ಲೇ ತೊಡಗ್ಬಿಟ್ಟಿದ್ದೀನಿ ಮಾಸ್ಟರ್. ಯಾಕೆಂದ್ರೆ ನಾನು ಬದಲಾವಣೆ ಆದ್ಮೇಲೆ ಎಷ್ಟೋ ಜನ ಬದಲಾವಣೆ ಮಾಡಿದ್ದೀನಿ. ಇವತ್ತು ಎಷ್ಟೋ ಜನ ಹೇಳ್ತಾರೆ ಸರ್, ಎಷ್ಟೋ ಜನ ಡ್ರಿಂಕ್ಸು ಬಿಡದೇನೆ ಇರ್ತಕ್ಕಂಥವ್ರು ನನಗೆ ಕಾಲ್ ಮಾಡ್ತಾರೆ. ಸರ್, ನನ್ನ ಯಜಮಾನ ಈ ತರ ತುಂಬಾ ಡ್ರಿಂಕ್ಸ್ ಮಾಡ್ತಾರೆ, ನಾವು ಹೇಳಿದ್ರೆ ಕೇಳಲ್ಲ. ನೀವು ಒಂದು ಮಾತು ಹೇಳಿದ್ರೆ ಖಂಡಿತ ಅವ್ರು ನಿಮ್ಮ ಮಾತನ್ನ ಕೇಳ್ತಾರೆ ಸರ್, ಯಾಕಂದ್ರೆ ನಿಮ್ಮಲ್ಲಿ ಆ ಪವರ್ ಇದೆ ಅಂತ. ನನಗೆ ಆ ಪವರ್ ಇದೆ ಏನಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಅವ್ರಿಗೆ ಒಂದೇ ಒಂದು ಫೋನ್ ಮಾಡ್ತೀನಿ, ಸರ್ ನೀವು ಈ ತರ ಡ್ರಿಂಕ್ಸ್ ಮಾಡಿ ಮಕ್ಕಳಿಗೆ ತೊಂದರೆ ಕೊಡೋದು, ಓದೋ ಮಕ್ಕಳಿಗೆ, ಹೆಂಡತಿಗೆ ತಪ್ಪಲ್ವ ಸರ್ ಅಂತ ಹೇಳಿದಾಗ ಅವ್ರಿಗೆ ಅದೇನು ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ನನಗೆ ಹುಬ್ಳಿಯಿಂದ ಒಂದು ಫೋನ್ ಬರ್ತದೆ. ಆಗ ಅವರು ಕುಡಿಯಕ್ಕೋಸ್ಕರ ಅವ್ರ ಜಮೀನ ಏನಂತಾರೆ ಅದನ್ನ ಭೋಗ್ಯ ಮಾಡಿರ್ತಾರೆ. 1 ಲಕ್ಷ ದುಡ್ಡು ಇಸ್ಕೊಂಡಿರ್ತಾರೆ, 2 ಎಕರೆ ಭೋಗ್ಯ ಮಾಡಿ ಕುಡಿಯಕ್ಕೋಸ್ಕರ. ಅದು ಹೆಂಡತಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ನನಗೆ ಧ್ಯಾನಕ್ಕೂ ಅವ್ರ ಹೆಂಡತಿ ಹೇಳಿದಾಗ, ಮೇಡಮ್ ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಧ್ಯಾನಕ್ಕೆ ಕೂತ್ಕೋತಾರೆ. ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಗೊತ್ತಾಗುತ್ತೆ, ಹುಬ್ಳಿಲಿ ಇರೋದವರು, ನಾನು ಮೈಸೂರಿನಲ್ಲಿ ನಮ್ಮ ಮನೆಯಲ್ಲಿ ಇರೋದು. ಧ್ಯಾನಕ್ಕೆ ಕೂತ್ಕೊಂಡಾಗ ಹೇಳ್ತೀನಿ, ಅವರು ಹಿಂದಿನ ದಿನ 1 ಲಕ್ಷ ದುಡ್ಡು ಇಸ್ಕೊಂಡು ಕುಡಿದು ಕೆಳಗಡೆ ಬಿದ್ದು ಮಂಡಿ ಎಲ್ಲ ಚಚ್ಕೊಂಡಿರ್ತಾರೆ. ಮಂಡಿಯಲ್ಲಿ ರಕ್ತ ಹರಿತಾ ಇರ್ತದೆ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ಅಣ್ಣ ತಮ್ಮದಿರ್ಗೂ ಗೊತ್ತಿಲ್ಲ. ಅವ್ರ ಅಣ್ಣ ಬಂದ್ಬಿಟ್ಟು KSRTC ಕಂಡಕ್ಟರ್ ಹುಬ್ಬಳ್ಳಿಲಿ. ಅವ್ರ ಫ್ಯಾಮಿಲಿ ಪ್ಯೂರ್ ಫ್ಯಾಮಿಲಿ, ತುಂಬಾ ಅದ್ಭುತವಾಗಿ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದಾರೆ ಎಲ್ಲ. ಅಂತೇವ್ರು ನನಗೆ ಕಾಲ್ ಮಾಡಿದಾಗ ನಾನು ಅವ್ರಿಗೆ ಹೇಳ್ತೀನಿ, ಧ್ಯಾನದಲ್ಲಿ ಕೂತ್ಕೊಂಡಾಗ ನಂಗೆ ಗೊತ್ತಾಗುತ್ತೆ. ಆಗ ನಾನು ಅವ್ರಿಗೆ ಹೇಳ್ತೀನಿ, ಮೇಡಮ್ ಅವ್ರ ತಮ್ಮವರು ಇರ್ತಾರೆ, ಅವ್ರು KSRTC ಡ್ರೈವರ್, ಅವರೆಲ್ಲ ನಾನು ಕೂತ್ಕೊಂಡು ಅವ್ರ ಫ್ಯಾಮಿಲಿ ಎಲ್ಲ ನಂಗೆ ವಿಡಿಯೋ ಕಾಲ್ ಮಾಡಿ ಕೇಳ್ತಾರೆ, ಸರ್ ಅವ್ರಿಗೆ ನೀವು ಡ್ರಿಂಕ್ಸ್ ಒಂದು ಬಿಡಿಸ್ಬಿಟ್ರೆ ನಾವು ಪಿರಮಿಡ್ ಕಟ್ಟೋದಕ್ಕೆ ನಮ್ಮ ಕೈಲಾದಂತ ಸಹಾಯ ಮಾಡ್ತೀವಿ ಅಂತ ಕೇಳ್ತಾರೆ. ಆಯ್ತು ಮೇಡಮ್ ಅಂದ್ಬಿಟ್ಟು ನಾನು ಅವ್ರಿಗೆ ಧ್ಯಾನ ಮಾಡಿಸ್ತೀನಿ. ಧ್ಯಾನ ಮಾಡಿಸಿದ್ಮೇಲೆ ಅವ್ರಿಗೂ ಹೇಳ್ತೀನಿ, ಅವ್ರಿಗೆ ಈ ಮಂಡಿ ಎಲ್ಲ ಚಿಪ್ಪೆಲ್ಲ ಒಡೆದೋಗಿ ರಕ್ತ ಬಂದ್ಬಿಡುತ್ತೆ, ಬಿದ್ದು ಪಂಚೆ ಕಟ್ಟಿರ್ತಾರೆ, ಅದೇ ಲುಂಗಿ ಕಟ್ಟಿರ್ತಾರೆ. ಆಗ ಅವ್ರನ್ನ ಹೇಳ್ತೀನಿ, ನೋಡಿ ಇವಾಗ ಅವ್ರು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮನೆಗೆ ಬಂದಾಗ ಅವ್ರನ್ನ ಚೆಕ್ ಮಾಡಿ, ಅವ್ರ ದುಡ್ಡನ್ನ ಅವ್ರು ಎಷ್ಟು ಬೇಕೋ ಅಷ್ಟನ್ನ ಕುಡ್ದಿದ್ದಾರೆ, ಇನ್ ಬಾಕಿ ದುಡ್ಡೆಲ್ಲ ಅವ್ರು ನಿಮ್ಮ ಮನೆ ಮುಂದೆನೆ ಒಂದು ಕಲ್ಲಡಿಲಿ ಇಟ್ಟಿದ್ದಾರೆ. ನನಗೆ ದುಡ್ಡು ಕಾಣ್ತಾ ಇತ್ತು. ಆ ಕಲ್ಲಡಿಲಿ ದುಡ್ಡಲ್ಲಿ ಒಂದು ಕವರ್ಗೆ ಹಾಕಿ ಇಟ್ಟಿದ್ದಾರೆ ನೋಡಿ ಅಂತ ಹೇಳ್ತೀನಿ. ಅವ್ರು ಬರಕ್ಕಿಂತ ಮುಂಚೆ ಆ ಕಲ್ಲನ್ನ ಎತ್ತಾಗ ಅಲ್ಲಿ ದುಡ್ಡು ಇರ್ತದೆ, ತಗೊಂಡು ನಂಗೆ ತೋರಿಸ್ತಾರೆ, ಸರ್ ನೀವು ಹೇಳ್ದಂಗೆ ಆ ಕಲ್ಲಡಿಲಿ ದುಡ್ಡಿದೆ ಅಂತ ಹೇಳ್ತಾರೆ. ಮತ್ತೆ ಅವ್ರಿಗೆ ನಾನು ಹೇಳ್ತೀನಿ, ಅವ್ರ ಕಾಲು ಮಂಡಿ ಎಲ್ಲ ಒಡೆದೋಗಿದೆ, ತುಂಬಾ ರಕ್ತ ಸೋರ್ತಾ ಇದೆ ಅಂತ ಹೇಳ್ತೀನಿ. ಆಗ ಅವ್ರು ಬಂದಾಗ ನೋಡಿದಾಗ ಅವ್ರ ಮಂಡಿಯಲ್ಲಿ ರಕ್ತ ಸೋರ್ತಾ ಇರ್ತದೆ, ಪಂಚೆ ಕಟ್ಟಿರ್ತಾರೆ. ಆಗ ಅವ್ರಿಗೆ ನನಗೆ ಕಾಲ್ ಮಾಡ್ತಾರೆ. ಅವ್ರು ಬಂದಾಗ ಅವ್ರು ಕುಡಿದು ವಿಷಯದಲ್ಲೇ ಇರ್ತಾರೆ. ಆಗ ಅವರು ಧ್ಯಾನ ಮಾಡ್ತೀನಿ, ಮಾಡ್ತೀನಿ ಹಿಂಗೆ ಹೇಳ್ತಾರೆ. ಆಯ್ತು ಬಿಡಿ, ಇವಾಗ ಅವರು ಎಣ್ಣೆ ಹೊಡೆದಿದ್ದಾರೆ ಬಿಡಿ, ಬೇಡ ನಾಳೆ ಮಾಡ್ಸೋಣ ಅಂತ ನಾನು ಅವ್ರಿಗೆ ಹೇಳ್ತೀನಿ. ಅವ್ರಿಗೆ ಧ್ಯಾನ ಮಾಡಿಸ್ತೀನಿ. 1 ವಾರ ಮಾಡಿಸ್ತೀನಿ, 2 ವಾರ ಮಾಡಿಸ್ತೀನಿ, 3 ವಾರ ಮಾಡಿಸ್ತೀನಿ. ಅವ್ರ ಮನೇಲಿ ಪಿರಮಿಡ್ ಕ್ಯಾಪ್ ಇರ್ತದೆ ಅಂತ ಕೇಳ್ತೀನಿ, ಇದೆ ಸರ್ ಅಂತ ಹೇಳ್ತಾರೆ.
ಆಗ ಪಿರಮಿಡ್ ಕ್ಯಾಪ್ ಅಲ್ಲಿ ನೀರಿಡಿ, ಆ ನೀರನ್ನ ಕುಡಿಸಿ, ಮತ್ತೆ ಅವ್ರಿಗೆ ಧ್ಯಾನಕ್ಕೆ ಕೂರಿಸಿ ಅಂತ ಹೇಳ್ತೀನಿ ನಾನು. ಧ್ಯಾನ ಮಾಡಿದ್ಮೇಲೆ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಈ ನಾನ್ ವೆಜ್‌ನ ಬಿಡ್ತಾರೆ, ಡ್ರಿಂಕ್ಸ್‌ನ ಬಿಡ್ತಾರೆ, ಸಸ್ಯಾಹಾರಿಗಳಾಗಿದ್ದಾರೆ. ಈಗ ಅವ್ರ ಮನೆ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ ಮಾಸ್ಟರ್. ನೋಡಿ ಎಷ್ಟು ಅನುಕೂಲ ಇದೆ. ಗುರುಗಳು ನಮ್ಗೆ ಎಷ್ಟು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಮೊದ್ಲು ಅವ್ರು ಹೇಳ್ತಿದ್ದೆ, ನಾನು ಅವ್ರ ಬುಕ್‌ಗಳನ್ನ ಓದಿದ್ದೀನಿ. ಪತ್ರಿಜಿ ಸರ್ ಬುಕ್‌ನ ತುಂಬಾ ಓದಿದ್ದೀನಿ ನಾನು. ಸುಮಾರು ಬುಕ್‌ಗಳನ್ನ ಓದಿದ್ದೀನಿ. ಅವ್ರು ಹೇಳ್ತಾರೆ ಅವ್ರ ಮನೆಯವ್ರನ್ನು ಕೂಡ ಅವ್ರು ಬಿಟ್ಟಿಲ್ಲ. ಒಂದು ಅವರು ಒಂದು ಹೊರಗಡೆ ದೇಶಕ್ಕೆ ಹೋದಾಗ ಅವರ ಅಣ್ಣ ಅಲ್ಲಿರ್ತಾರೆ. ಆ ದೇಶಕ್ಕೆ ಹೋಗಿದಾಗ ಇವ್ರು ಅಲ್ಲಿಗೆ ಹೋಗಿದಾಗ ಅವ್ರ ಮನೆಯಲ್ಲಿ ಆ ಫ್ರಿಡ್ಜಲ್ಲಿ ಒಂದು ಮಾಂಸದ ತುಂಡನ್ನ ಇಟ್ಟಿರ್ತಾರೆ. ಇವ್ರು ಆ ಮಾಂಸದ ತುಂಡನ್ನ ಆ ಫ್ರಿಡ್ಜಲ್ಲಿ ನೋಡಿದ್ಮೇಲೆ ಇವ್ರಿಗೆ ತುಂಬಾ ಕೋಪ ಬಂದ್ಬಿಡ್ತದೆ. ಅದನ್ನು ಕೂಡ ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ತುಂಡನ್ನ ನೋಡ್ಬಿಟ್ಟು ಅವರು ಅಲ್ಲಿರಲ್ಲ. ಆ ಜಾಗದಲ್ಲಿ ಅವ್ರಿರಲ್ಲ. ಡೈರೆಕ್ಟ್ ಆಗಿ ಇಂಡಿಯಾಕ್ ಬಂದ್ಬಿಡ್ತಾರೆ. ಅವ್ರು ಅವತ್ತಿಂದ ಅವ್ರನ್ನೇ ಮಾತಾಡ್ಸಲ್ವಂತೆ. ಅವತ್ತೇ ಲಾಸ್ಟ್ ಅಂತೆ. ಅವ್ರ ಮನೆಯವ್ರನ್ನು ಕೂಡ ಅವರು ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಎಷ್ಟು ಅದ್ಭುತವಾದಂತ ಗುರುಗಳು ನಮ್ಗೆ ಸಿಕ್ಕಿರೋರು. ನನ್ಗೆ ಹೇಳ್ತಾರೆ ಅವರು, ಮುಂದೆ ಮಡಗಿರೋ ಹೆಜ್ಜೆನ ಯಾವತ್ತೂ ಹಿಂದೆ ಇಡಬೇಡ ನೀನು. ಹಿಂದಕ್ಕೆ ತಿರುಗೇ ನೋಡ್ಬೇಡ ನೀನು. ಯಾವತ್ತೂ ಮುಂದೆನೇ ಇರ್ಬೇಕು ನೀನು ಅಂತ ಹೇಳ್ತಾರೆ ನನಗೆ. ಇನ್ನೊಂದ್ಸರಿ ನಾನು ಧ್ಯಾನಕ್ಕೆ ಕೂತಿರ್ತೀನಿ. ಧ್ಯಾನಕ್ಕೆ ಕೂತಿದಾಗ ನನ್ಗೆ ಆಂಜನೇಯ ಸ್ವಾಮಿಯವರು ಕನೆಕ್ಟ್ ಆಗ್ತಾರೆ. ಅವರು ಕೂಡ ನನ್ಗೆ ತುಂಬಾ ಇದನ್ನ ಹೇಳ್ತಾರೆ. ಅವ್ರು ಬಂದ್ಮೇಲೆ ನನ್ಗೆ ನಾನು ಬದಲಾವಣೆ ಆದೆ. ಎಷ್ಟೋ ಜನಕ್ಕೆ ಬದಲಾವಣೆ ಮಾಡಿದೆ. ಪತ್ರಿಜಿ ಗುರುಗಳು, ಬಾಬಾಜಿಯವರು, ಆಂಜನೇಯ ಸ್ವಾಮಿಯವರು, ಸದಾನಂದ ಯೋಗಿಗಳು, ಯೇಸು ಪ್ರಭು ಅವರು, ಎಷ್ಟೋ ಜನ ಯೋಗಿಗಳು ನನಗೆ ಕನೆಕ್ಟ್ ಆಗಿ ಮಾತಾಡ್ತಾರೆ ಮಾಸ್ಟರ್. ಆದ್ರೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತ್ರ. ಯಾಕೆಂದ್ರೆ ಬಸವಣ್ಣವರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ಆದ್ರೆ ಊರು ಮತ್ತೆ ಇದನ್ನ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಬ್ರು ನನಗೆ ಕಾಲ್ ಮಾಡ್ತಾರೆ, ಸರ್ ನಮ್ಮ ಯಜಮಾನ್ರು ತುಂಬಾ ಎಷ್ಟೋ ವರ್ಷ ಆಗೋಯ್ತು. ನನ್ನ ಮಗಳು ಚಿಕ್ಕ ಪಾಪು 6 ತಿಂಗಳು 7 ತಿಂಗಳು ಪಾಪಲ್ಲಿ ನಮ್ಮ ಮನೇನ ಬಿಟ್ಟು ಹೋಗಿರ್ತಾರೆ ಅವರು. ಅವ್ರು ಬೇರೆ ಮದುವೆ ಆಗಿ ಹೊಂಟೋಗಿದ್ದಾರೆ. ನನ್ನ ಮಗಳು ಈಗ 2nd PUC ಪಾಸ್ ಆಗಿ ಡಿಗ್ರಿಗೆ ಬಂದಿದ್ದಾಳೆ. ಮದುವೆ ಮಾಡ್ಬೇಕು. ನಾನು ನಮ್ಮ ತಂದೆ ಮನೇಲಿ ಒಂದು ಚಿಕ್ಕ ರೂಮ್ ಕೊಟ್ಟಿದ್ದಾರೆ. ಆ ರೂಮಲ್ಲಿ ಇದ್ದೀನಿ. ಅವ್ರು ಕೊಟ್ಟಂತ ಟೈಮ್ಗೆ ಊಟ ತಿನ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ತುಂಬಾ ಕಷ್ಟ ಆಗ್ತಾ ಇದೆ ಜೀವನ ಮಾಡೋದು. ನನ್ನ ಮಗಳು ಮದುವೆಗೆ ಬಂದಿದ್ದಾಳೆ. ಆ ಮನೆಯಲ್ಲಿ ನಮ್ಮ ತಂದೆ ಮನೆಯಲ್ಲಿ ನಮ್ಮ ಅಣ್ಣ ಹೆಂಡ್ತಿರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಹೋಗು ಇಲ್ಲಿಂದ ಅಂತ. ಏನ್ ಮಾಡೋದು ಸರ್ ಅಂತ ಹೇಳ್ತಾರೆ. ಆಗ ನಾನು ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತೀನಿ. ತುಂಬಾ ಮೆಡಿಟೇಷನ್ ಮಾಡ್ತಾರೆ ಅವರು, ಮಗಳು ಮತ್ತೆ ಅಮ್ಮ. ಸುಮಾರು 1 ತಿಂಗಳು, 1.5 ತಿಂಗಳು, 2 ತಿಂಗಳು ಗಂಟ ಧ್ಯಾನ ಮಾಡ್ತಾರೆ. ಮೊದಲನೇ ದಿನ ಅರ್ಧ ಗಂಟೆ ಮಾಡಿದವರು ಬರ್ತಾ 3 ಗಂಟೆ, 4 ಗಂಟೆ, 5 ಗಂಟೆವರೆಗೂ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ 2 ಗಂಟೆ ಆದ್ಮೇಲೆ ಅವ್ರಿಗೆ ಎಷ್ಟೋ ಧ್ಯಾನ ಮಾಡಿ ಅವ್ರಿಗೆ ಇದಾದ್ಮೇಲೆ ಅವ್ರಿಗೆ ಅವ್ರ ಯಜಮಾನ ಫೋನ್ ಮಾಡ್ತಾರೆ. ಅವ್ರ ಯಜಮಾನ ಇವ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಅವರು ನಂಗೆ ಫೋನ್ ಮಾಡ್ತಾರೆ, ಮೇಡಮ್ ಸರ್ ಇವತ್ತು ನಮ್ಮ ಯಜಮಾನ್ರು ಈ ತರ ಫೋನ್ ಮಾಡಿದ್ದಾರೆ ಸರ್ ಅಂತ ಹೇಳ್ತಾರೆ. ಹೌದಾ ಮೇಡಮ್, ಭಾರಿ ಸಂತೋಷ. ಆಗ ಅವ್ರು ಹೇಳ್ತಾರೆ, ಸರ್ ನಾನು ಪಿರಮಿಡ್ ಕಟ್ಟೋದಕ್ಕೆ ನನ್ನ ಕೈಲಿ ಇಷ್ಟು ಅಮೌಂಟ್ ಆಗುತ್ತೆ, ನಿಮ್ಗೆ ಹಾಕ್ತೀನಿ ಸರ್. ಆಯ್ತು ಮೇಡಮ್ ಹಾಕಿ ಅಂದ್ಬಿಟ್ಟು ನಾನು ಕೋಲಾರ ಪಿರಮಿಡ್ ನಡೀತಾ ಇರ್ತಿದೆ ಆ ಟೈಮಲ್ಲಿ. ನಮ್ಮ ಭಾಗ್ಯ ಮೇಡಮ್ ಅವರು ಮತ್ತೆ ವಿರೂಪಾಕ್ಷ ಸರ್ ಅಲ್ಲಿಗೆ ಮಾಡ್ತಾರೆ. ಅವರು ನನಗೆ ಅಮೌಂಟ್ ಕಳಿಸ್ತಾರೆ. ನಾನು ಆ ಅಮೌಂಟ್ನ ರೆಸಿಪ್ಟ್ ಹಾಕಿ ಅವರಿಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಆ ಅಮೌಂಟ್ನ ನಾನು ಹಾಕಿಸ್ಕೊಳ್ಳಲ್ಲ. ಡೈರೆಕ್ಟ್ ಆಗಿ ಭಾಗ್ಯ ಮೇಡಮ್ದು ಒಂದು QR ಕೋಡ್ ಇರ್ತದೆ. ಈ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿ ಅಂತ ನಾನು ಅವ್ರಿಗೆ ಕಳಿಸಿದೆ ಡೈರೆಕ್ಟ್ ಅಲ್ಲಿಗೆ. ಆಮೇಲೆ ಅವ್ರ ಯಜಮಾನ ಬಂದು ಇಂಥ ದಿನ ಬರ್ತೀನಿ, ರೆಡಿಯಾಗು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀರನ್ನು ಕುಡಿದೇ ಹೊರಟೋಗ್ತಾರೆ. ಕಾರಲ್ಲಿ ಬಂದು ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಆ ಮಗಳನ್ನ ಕರ್ಕೊಂಡು ಹೋಗಿ
ಈಗ ಒಂದು ಹೊಸ ಮನೆ ಮಾಡಿ ಆ ಮನೆಯಲ್ಲಿ ಆ ಹುಡುಗಿನ ಮದುವೆ ಮಾಡಿ ಈಗ ಅನ್ಯೋನ್ಯವಾಗಿ ಸಂಸಾರದಲ್ಲಿ ಇವ್ರ ಜೊತೆನೆ ಇದ್ದಾರೆ. ಅವ್ರನ್ನ ಬಿಟ್ಟಿದ್ದಾರೆ, ಕಟ್ಕೊಂಡವಳನ್ನ ಬಿಟ್ಟಿದ್ದಾರೆ, ಕಟ್ಕೊಂಡವಳನ್ನ ಇಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಈಗ ಆರಾಮಾಗಿ ಅವ್ರ ಜೊತೆ ಇದ್ದಾರೆ. ಸಂಪೂರ್ಣವಾಗಿ ಡ್ರಿಂಕ್ಸ್ ನ ಬಿಟ್ಟು ಎಲ್ಲ ಬಿಟ್ಟು ನಾನ್ ವೆಜ್ ನ ಬಿಟ್ಟು ತುಂಬಾ ಅದ್ಭುತವಾಗಿದ್ದಾರೆ. ಟೈಮ್ ಇದೆಯಾ ಸರ್? ಹೇಳೋದು ತುಂಬಾ ಇದೆ, ಹೇಳೋದು ಒಂದು ವರ್ಷ ಎಲ್ಲ ನಂದು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ ಬೆಳಗಿನ ಶುಭೋದಯಗಳು. ಮೊದಲನೇದಾಗಿ ನಮ್ಮ